ಪಾಸ್ಪೋರ್ಟ್ ಕುಟುಂಬದವರಿಗೆಲ್ಲ ಸ್ವಿಟ್ಜರ್ಲೆಂಡ್ಗೆ ಸ್ವಾಗತ ಸುಸ್ವಾಗತ. ನೆಕ್ಸ್ಟ್ 7 ದಿನಗಳ ಕಾಲ ನಾವು ಸ್ವಿಟ್ಜರ್ಲೆಂಡ್ನ ಎಕ್ಸ್ಪ್ಲೋರ್ ಮಾಡೋಣ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರ ಜೊತೆ. ಟೋಟಲ್ 25 ಜನ ನಾವು ಸ್ವಿಟ್ಜರ್ಲೆಂಡ್ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀವಿ, ಕನ್ನಡಿಗರು. ನೋಡೋಣ ಸ್ವಿಟ್ಜರ್ಲೆಂಡ್ ಹೇಗಿರುತ್ತೆ ಅಂತ. ಮಠ ಮಧ್ಯಾಹ್ನ ಅರೈವ್ ಆಗಿದ್ದೀವಿ ನಾವು ಸ್ವಿಟ್ಜರ್ಲೆಂಡ್ಗೆ. ಎಲ್ಲರೂ ಕಾಯ್ತಾ ಇದ್ದಾರೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. 25 ಜನ ನಮ್ಮ ಕನ್ನಡಿಗರು ಸ್ವಿಟ್ಜರ್ಲೆಂಡ್ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಎಲ್ಲರೂ ರೆಡಿನಾ ಸ್ವಿಟ್ಜರ್ಲೆಂಡ್ ಎಕ್ಸ್ಪ್ಲೋರ್ ಮಾಡಕ್ಕೆ ಇವತ್ತು? ಲೆಟ್ಸ್ ಎಕ್ಸ್ಪ್ಲೋರ್ ಸ್ವಿಟ್ಜರ್ಲೆಂಡ್. ಅಂದ್ರೆ ಬನ್ನಿ ಹೋಗ್ತಾ ಇರೋಣ. ಹಂಗಂದ್ರೆ ನಾವು ಸ್ವಿಟ್ಜರ್ಲೆಂಡ್ ಅಲ್ಲಿ ಸ್ಲೋನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ. ಆದ್ರೆ ನಾವು ಇದೇ ಆಗಸ್ಟ್ 21ನೇ ತಾರೀಕು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಜಪಾನ್ಗೆ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತೀವಿ. ಈ ಕೆಳಗಡೆ ನಮಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ವೀಸಾ ಎಷ್ಟಾಗುತ್ತೆ, ಪ್ಯಾಕೇಜ್ ಎಷ್ಟಾಗುತ್ತೆ, ಜಪಾನಲ್ಲಿ ಏನೇನೆಲ್ಲ ನೋಡ್ತಿದ್ದೆ ತಿಳ್ಕೊಳ್ಳಿ. ಆದಷ್ಟು ಬೇಗ ನೀವು ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬಂದ್ರೆ ಸಾಕು, ನಾವು ನಿಮಗೆ ಜಪಾನ್ಗೆ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ ಬಂದ್ಬಿಡ್ತೀವಿ. ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಒಟ್ಟಿಗೆ ಎಲ್ಲರೂ ಆಗಸ್ಟ್ 21ನೇ ತಾರೀಕು ಜಪಾನ್ ಕಡೆ ಹೋಗೋಣ. ಓ ನಮಸ್ಕಾರ ಪಾಂಡು ಅವರೇ, ಫ್ರೆಂಡ್ ಕೂತ್ಕೊಂಡ್ಬಿಟ್ಟಿದ್ದೀರಾ? ಸೊ ಮೇಡಮ್ ರೆಡಿನಾ ಸ್ವಿಟ್ಜರ್ಲೆಂಡ್ ಎಕ್ಸ್ಪ್ಲೋರ್ ಮಾಡಕ್ಕೆ? ಜೋಶ್ ಇನ್ನೊಂದ್ ಸ್ವಲ್ಪ ಬರ್ಲಿ ದಯವಿಟ್ಟು, ನನ್ನ ಒಬ್ಬನ ವಾಯ್ಸ್ ಇದೆ. ಗುಡ್ ಮಾರ್ನಿಂಗ್. ನಮ್ಮ ಫಸ್ಟ್ ಡೇ ಆಫ್ ದ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಜ್ಯೂರಿಕ್ ಇಂದ ರೈನ್ ಫಾಲ್ಸ್ ಹೋಗ್ತಾ ಇದೀವಿ. ರೆಕ್ಕೆ ಬಿಚ್ಚು ಹಾರುತ್ತಾವೆ ಗಾಳಿಪಟ ಗಾಳಿಪಟ. ಹೇಗಿದೆ ವ್ಯೂ? ಹೇಗಿದೆ ವ್ಯೂಸ್? ನಾವೀಗ ಒನ್ ಆಫ್ ದ ಫೇಮಸ್ ರೈನ್ ಫಾಲ್ಸ್ಗೆ ಬಂದಿದ್ದೀವಿ ಸ್ವಿಟ್ಜರ್ಲೆಂಡ್ ಅಲ್ಲಿ. ವ್ಯೂ ನೋಡಿ ಹಿಂಗಿದೆ. ನಾವೀಗ ಬೋಟ್ ತಗೊಂಡು ಹಿಂಗೆ ಅಲ್ಲಿ ಹೋಗ್ತೀವಿ ಮಧ್ಯದಲ್ಲಿ ರೈನ್ ಫಾಲ್ಸ್. ಇದು ಆ್ಯಕ್ಚುಲಿ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಡೆಸ್ಟಿನೇಷನ್ ಇಡೀ ಸ್ವಿಟ್ಜರ್ಲೆಂಡಲ್ಲಿ. ಸ್ವಿಟ್ಜರ್ಲೆಂಡಿಗೆ ಬಂದವರು ಈ ಡೆಸ್ಟಿನೇಷನ್ಗೆ ಬರೋದು ಮಿಸ್ ಮಾಡೋದೇ ಇಲ್ಲ. ಯಾಕಂದರೆ ನೀವು ನೋಡಿದ್ರಲ್ಲ, ಇಲ್ಲಿಂದ ಒಂದು 10 ಕಿಲೋಮೀಟರ್ ಜರ್ಮನಿ ಸ್ವಿಟ್ಜರ್ಲೆಂಡ್ ಬಾರ್ಡರಲ್ಲಿ ಇರೋದು. ಇವಾಗ ಬೋಟಲ್ಲಿ ರೈನ್ ಫಾಲ್ಸ್ ಹತ್ರ ಹೋಗೋಕ್ಕೆ. ಸೊ ನಮ್ಮ ಗ್ರೂಪ್ ಅವರೆಲ್ಲ ರೆಡಿ ಆಗಿದ್ದಾರೆ. ಎಷ್ಟು ರಭಸವಾಗಿ ಬರ್ತಾ ಇದೆ ನೋಡಿ. ಇದು ಒನ್ ಆಫ್ ದ ಮೋಸ್ಟ್ ಅಮೇಝಿಂಗ್ ಅಂತ ಹೇಳ್ಬೋದು. ಅಷ್ಟು ರಭಸವಾಗಿ ಬರ್ತಾ ಇದೆ ನೀರು. ಹತ್ರನೇ ಕರ್ಕೊಂಬಂದ್ರು ಗುರು. ಓ ನೀರೆಲ್ಲ ಹೊಡಿತಾರೆ ಗುರು. ಅಮೇಝಿಂಗ್ ಆಗಿದೆ ಗುರು. ತಿರ್ಗಾ ಇನ್ನೊಂದ್ಸರಿ ಬರ್ತಾರೆ. ಹೆಂಗಿತ್ತು? ಇವರೆಲ್ಲ ಅಯ್ಯೋ ಕ್ಯಾಮ್ರಾ ನಿಂದೋಗಿದೆ. ಇವರೆಲ್ಲ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ಮುಂದೆ ಬಂದು ಕೂತ್ಕೊಂಡ್ರು. ಹೊಡಿತೀವಿ ನೋಡಿ ನೀರು. ಓ ಹತ್ರನೇ ಬಂದ್ವಿ ಗುರು. ಅಮೇಝಿಂಗ್ ಮಾತ್ರ. ಒನ್ ಆಫ್ ದ ಬೆಸ್ಟ್ ವಾಟರ್ ಫಾಲ್ಸ್ ಇದು. ರೈನ್ ಫಾಲ್ಸಲ್ಲಿ ಹೋಗ್ಬೇಕು ಅಂದರೆ ನಾವು ಅಲ್ಲೂ ಹೋಗ್ಬೋದು, ಆದರೆ ಹೈಕ್ ಮಾಡ್ಕೊಂಡು ಬರ್ಬೇಕು ಅಲ್ಲಿಗೆ ಹೋಗೋಕ್ಕೆ. ಹತ್ರನೇ ಹೋಗ್ತಾವ್ರ ಗುರು. ಓ ಇಲ್ಲಿ ನೋಡಿ ಇಲ್ಲಿ. ಓಹೋ ಓಹೋ ಏ ವೆಲ್ಕಮ್ ಟು ಸ್ವಿಟ್ಜರ್ಲೆಂಡ್. ಹೇಗಿತ್ತು ರೈನ್ ಫಾಲ್ಸು? ಓ ಅದೇ ಜೋಶಲ್ಲಿ ನಡೀರಿ ಈಗ ಹಂಗೆ. ದಾಂಕಶೋನ್ ಚೌಚೌ. ಅಮೇಝಿಂಗ್ ರೈನ್ ಫಾಲ್ಸಿಗೆ ಬಂದಿದ್ದೀವಿ. ನಮ್ಮ ಗ್ರೂಪ್ ಅವರೆಲ್ಲ ಆರಾಮಾಗಿ ರೈನ್ ಫಾಲ್ಸ್ ರೌಂಡ್ ಹೊಡ್ಕೊಂಡು ಹೋಗಿ ಬಂದಿದ್ದಾರೆ. ಕಾಫಿ ಕುಡ್ಕೊಂಡು ಕಾಯ್ತಾ ಇದೀವಿ. ಆಶಾ ಎಷ್ಟು ಆಶಾ ಕಾಫಿ ಬರೀ 500 ರೂಪಾಯಿ ಅಷ್ಟೇ ಚಿನ್ನು. ಅದು ಮಿಲ್ಕ್ ಕಾಫಿ ಅಲ್ಲ, ಬ್ಲಾಕ್ ಕಾಫಿಗೆ 500 ರೂಪಾಯಿ. ಹೇಗಿತ್ತು ಇವತ್ತಿನ ದಿನ? ಓ ಹಿಂಗೆ ವಾಯ್ಸ್ ಬರಬೇಕು. ಇನ್ನೂ ಜೋಶ್ ಇದೆ. ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮಗೀರಿಯಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಮಾಡಲೇನು ನಡೆಯದು. ಒಳ್ಳೆ ಸಾಂಗ್ ಬರ್ತಾ ಇದ್ದೀನಿ. ವಿಚಾರವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ, ಬಾಳಿಗೊಂದು ಎಲ್ಲೆಯಲ್ಲಿದೆ. ಸ್ವಿಟ್ಜರ್ಲೆಂಡಲ್ಲಿ ನಮ್ಮ ಫಸ್ಟ್ ಡೇ ಮುಗೀತು. ಆದರೆ ಹೋಟೆಲ್ಗೆ ಬಂದಮೇಲೆ ಕತ್ಲಾಗೋದು ರಾತ್ರಿ 10 ಗಂಟೆ.
ಇವಾಗ ಟೈಮ್ ರಾತ್ರಿ 7:30. ಎಲ್ಲರೂ ಸ್ವಿಟ್ಜರ್ಲೆಂಡಲ್ಲಿ ಹಿಡ್ಕೊಂಡು ಸೂಪರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ, ಏನಾದರೂ ಲೋಕಲ್ ಸೂಪರ್ ಸ್ವಿಟ್ಜರ್ಲೆಂಡ್ ಐಟಮ್ಸ್ ತೊಗೊಳ್ಳೋಣ ಅಂತ. ಯಾಕೆ ಏನು ಸಿಗುತ್ತೆ ಸೂಪರ್ ಎಣ್ಣೆನಾ, ಬಿಯರು, ವೈನು, ಚಾಕ್ಲೇಟ್ಸ್ ಎಲ್ಲ ತಗೊಳಕ್ಕ? ಕೊಬ್ಬರಿ ಎಣ್ಣೆನಾ? ನಮ್ಮವರೆಲ್ಲ ಲೋಕಲಲ್ಲಿ ಏನೇನು ಸಿಗುತ್ತೆ, ಹಣ್ಣು ಮತ್ತು ಇವ್ರದ್ದು ಏನೇನು ಐಟಮ್ ಸಿಗುತ್ತೆ ಅಂತ ನೋಡೋಣ ಅಂದ್ಕೊಂಡು ಬಂದು ಇಲ್ಲಿ. ನಾವು ಏನು ತೊಗೊಳಕ್ಕೆ ಯೋಚಿಸ್ತಾ ಇದ್ದೀರಾ? ಬೆರೀಸಾ? ಓ, ಫ್ರೀಸ್ಜೋ ಇಲ್ಲ, ಫ್ರೆಶ್. ಫ್ಲೈಯಿಂಗ್ ಪಾಸ್ಪೋರ್ಟಿಂದ ಸ್ವಿಟ್ಜರ್ಲೆಂಡ್ ಟ್ರಿಪ್ನ ನಮ್ಮ 2ನೇ ದಿನದ ಟ್ರಿಪ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಇವತ್ತು ಎಲ್ಗೆ ಹೋಗ್ತಾ ಇದೀವಿ ಗೊತ್ತಾ? ಎಲ್ಗೆ ಹೋಗ್ತಾ ಇದೀವಿ? ಟಾಪ್ ಆಫ್ ಯುರೋಪ್ ಹೋಗ್ತಾ ಇದೀವಿ. ಇದನ್ನ ಯುಂಗ್ಫ್ರೋ ಯಾಚ್ ಅಂತಾರೆ. ಯುರೋಪ್ ಯಾರೇ ಬಂದ್ರು, ಸ್ವಿಟ್ಜರ್ಲೆಂಡ್ ಯಾರೇ ಬಂದ್ರು ಈ ಜಾಗ ಮಾತ್ರ ಮಿಸ್ಸೇ ಮಾಡಲ್ಲ. ಯಾವಾಗಲೂ ಸ್ನೋ ಇರುತ್ತಂತೆ, -1 -2 ಡಿಗ್ರಿ ಇರುತ್ತೆ ಟೆಂಪ್ರೇಚರು. ಹೋಗಿ ನೋಡೋಣ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಹೆಂಗ್ ರೆಡಿ ಆಗವ್ರೆ ಅಂತ. ಬನ್ನಿ ಟಾಪ್ ಆಫ್ ಯುರೋಪ್ ಹೋಗೋಣ ಇವಾಗ ಸದ್ಯಕ್ಕೆ. ಎಲ್ಲರೂ ಗ್ಲೌಸು, ಜಾಕೆಟ್ಟು, ಜರ್ಕಿನು ಎಲ್ಲ ತಗೊಂಬಂದಿದ್ದೀರಾ? ಜೋಶ್ ಇಲ್ಲ, ಇನ್ನೊಂದ್ಸರಿ ಜೋಶು. ಜೈ ಕರ್ನಾಟಕ, ಜೈ ಕರ್ನಾಟಕ. ಸ್ವಿಟ್ಜರ್ಲೆಂಡ್ ರೋಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಸ್ವಿಟ್ಜರ್ಲೆಂಡ್ ರೋಡ್ಸ್ ಅಲ್ಲಿ ರೆಸ್ಟ್ರಿಕ್ಷನ್ಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಳ್ಳೆ ಫೆಸಿಲಿಟೀಸ್ ಇರುತ್ತೆ. ಹೇಗಿರ್ತಾ ಗೊತ್ತಾ ರೆಸ್ಟ್ರಿಕ್ಷನ್ಸ್? ನೋಡಿ, ಇಲ್ಲಿ ಫುಲ್ಲು ಪಾರ್ಕಿಂಗು. ಇಲ್ಲೊಂದು 2-3 ಅವರ್ ರೆಸ್ಟ್ ಹಾಕೊಬೋದು ನಾವು ಸುಸ್ತಾದರೆ. ಅಲ್ಲಿ ದಿನ ತಿನ್ನೋಕ್ಕಿರುತ್ತೆ, ಆಮೇಲೆ ಪೆಟ್ರೋಲ್ ಬಂಕ್ ಇರುತ್ತೆ, ನೀರಿಗೆಲ್ಲ ಸಿಗುತ್ತೆ. ಆದರೆ ಸ್ವಿಟ್ಜರ್ಲೆಂಡ್ ಏನು ಗೊತ್ತಾ, ನಾವು ರೋಡಲ್ಲಿ ಹೋಗ್ತಾ ಇದ್ರೆ ಪ್ರತಿಯೊಂದು ಜಾಗದಲ್ಲೂ ನಿಲ್ಸ್ಕೊಂಡು ಹೋಗ್ಬೇಕು ಅನ್ಸುತ್ತೆ ಗುರು. ಅಷ್ಟು ಸೀನ್ರಿ. ಹೈವೇಲ್ಲೂ ಅಷ್ಟೊಂದು ಬ್ಯೂಟಿಫುಲ್ ಆಗಿರುತ್ತೆ. ಇನ್ನು ವಿಲೇಜಸ್ ಮಾತ್ರ ಇನ್ನೂ ಸಕ್ಕದಾಗಿರುತ್ತೆ. ಬ್ಯೂಟಿಫುಲ್ ಲೇಕ್ ಇನ್ ಸ್ವಿಟ್ಜರ್ಲೆಂಡಲ್ಲಿ ಪಾಸ್ ಆಗ್ತಾ ಇದೀವಿ. ಇದ್ರ ಹೆಸರು ಲೇಕ್ ತುನ್ ಅಂತ. ಎಲ್ಲರೂ ವಿಡಿಯೋ ಮಾಡ್ಕೊತಾ ಇದಾರೆ. ಹೇಗಿದೆ ಲೇಕು? ಆಸಮ್ ಲೇಕ್ ಮಾತ್ರ ಇದೆ, ಬ್ಯೂಟಿಫುಲ್ ಲೇಕ್. ಎಲ್ಲರೂ ವಿಡಿಯೋ ಮಾಡ್ಕೊತಾರೆ. ಬಂದ್ವಿ, ಆಲ್ಮೋಸ್ಟ್ ರೀಚ್ ಆದ್ವಿ. ಇನ್ನೊಂದು 5-10 ನಿಮಿಷ. ಟೈಮ್ ಈಗ 11 ಗಂಟೆ. ಸೊ ಟಾಪ್ ಆಫ್ ದಿ ಯುರೋಪ್ ಅಲ್ಲಿ ಇವತ್ತು ನಮ್ಮ ಕನ್ನಡ ಬಾವುಟ ಹಾರಿಸಿದ್ರು. ನಾವೀಗ ಈ ಕೇಬಲ್ ಕಾರ್ ತಗೊಂಡು ಫಸ್ಟ್ ಸ್ಟೇಷನ್ಗೆ ಹೋಗ್ಬೇಕು. ಅಲ್ಲಿ ಟ್ರೈನ್ ಚೇಂಜ್ ಮಾಡ್ಕೊಬೇಕು. ಡೋರ್ ಕ್ಲೋಸ್ ಆಗಲ್ಲ, ಡೋರ್ ಕ್ಲೋಸ್ ಆಗಲ್ಲ, ಯಾರು ಬೇಕಾದ್ರೂ ಎದುರಿಸ್ಕೋಬಹುದು. 15 ನಿಮಿಷ ಕೇಬಲ್ ಕಾರಲ್ಲಿ ಬಂದ್ವಿ. ಇವಾಗ ಇನ್ನೊಂದು 15 ನಿಮಿಷ ಟ್ರೈನಲ್ಲಿ ಹೋಗ್ಬೇಕು ಟೋಟಲ್ ಮೇಲ್ಗಡೆಗೆ. ಸೊ ಎಲ್ಲರೂ ರೆಡಿ ಆಗಿದ್ದೀವಿ. ಸರ್ ರೆಡಿನಾ ಟಾಪ್ ಆಫ್ ಯುರೋಪ್ಗೆ ಹೋಗಕ್ಕೆ? ಜೀನಾನಕ್ಕೆ ಬಂತು. ಎಲ್ಲರಿಗೂ ಜಾಗ ಸಿಗ್ತಾ? ಬೇಜಾನ್ ಸೀಟ್ ಇದೆ. ಫುಲ್ ನಾವೇ ಇದ್ದೀವಿ. ಯುಂಗ್ಫ್ರೋ ಟಾಪ್ ಆಫ್ ಯುರೋಪಿಗೆ ಬಂದ್ವಿ. ಇದು 3454 ಕಿಲೋಮೀಟರ್ ಅಬೋವ್ ಸಿ ಲೆವೆಲ್ ಇದೆ. ಲೆಟ್ಸ್ ಗೋ. ಟಾಪ್ ಆಫ್ ಯುರೋಪ್ ಬೇಸಿಕ್ಲಿ ಬಂದು ಏನು ಗೊತ್ತಾ, 1.5 ಅವರ್ ಫುಲ್ಲು ಇದನ್ನು ರೌಂಡ್ ಹೊಡ್ಕೊಂಡು ಬರ್ಬೋದು. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಅವರು ಎಲ್ಲ ಹೋಗಾರೆ. ಇವಾಗ ನಾವು ಅವ್ರ ಜೊತೆ ಹೋಗ್ಬಿಟ್ಟು ಎಲ್ಲ ರೌಂಡ್ ಹೊಡ್ಕೊಂಡು ಬರೋಣ. ಮಾಮ, ಎಕ್ಸ್ಪೀರಿಯನ್ಸ್ ದ ವೆದರ್ ಗೈಸ್. ಟಾಪ್ ಆಫ್ ಯುರೋಪ್ ಅಲ್ಲಿ ನಮ್ಮ ಕರ್ನಾಟಕ ಬಾವುಟ ಹಾರಿಸ್ತಾ ಇದೀವಿ. ಸ್ವಿಟ್ಜರ್ಲೆಂಡ್ ಟಾಪ್ ಆಫ್ ಯುರೋಪ್ಗೆ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಕರ್ಕೊಂಡ್ಬಂದು ಬಾವುಟ ಹಾರಿಸ್ತಾ ಇದ್ದೀವಿ. ಅಲ್ಲಿ ನೋಡಿ, ಎಲ್ಲರೂ ಸಂತೋಷದಿಂದ ಖುಷಿಯಾಗಿ ಎಲ್ಲ ಬಾವುಟ ಹಾರಿಸ್ತಾ ಇದ್ದಾರೆ. ಇವಾಗ ಒಂದು ಸ್ವಲ್ಪ ಎಲ್ಲ ಮೋಡ ಕ್ಲಿಯರ್ ಆಗ್ತಾ ಇದೆ. ಕ್ಲಿಯರ್ ಆಗ್ತಿದ್ದಂಗೆ ವ್ಯೂಗಳು ತುಂಬ ಸಖತ್ತಾಗಿ ಕಾಣಿಸುತ್ತೆ. ಎಲ್ಲರೂ ಪ್ರೌಡ್ ಮೂಮೆಂಟು ನಮ್ಮ ಕನ್ನಡಿಗರಿಗೆ ಎಲ್ಲರಿಗೂ. ಎಲ್ಲ ಬಾವುಟ ಹಾರಿಸ್ತಾ ಇದ್ದೀವಿ. ಸ್ನೋ ಬರ್ತಾ ಇದೆ ಗುರು. ಯೂಶಲಿ ಸ್ನೋ ಬರೋದು ಇಲ್ಲಿ ಈ ಟೈಮಲ್ಲಿ, ಜೂನಲ್ಲಿ. ಸಮ್ಮರ್ ಟೈಮಲ್ಲಿ ತುಂಬ ಕಷ್ಟ. ಸ್ನೋ ಬೀಳ್ತಾ ಇದೆ. ಸಕ್ಕದಾಗಿದೆ ಎಕ್ಸ್ಪೀರಿಯನ್ಸ್ ಮಾತ್ರ. ಇನ್ನು ಹುಷಾರು, ಜಾರುತ್ತೆ ಅಲ್ಲ, ಫುಲ್ ಸ್ಕಿಡ್ ಆಗುತ್ತೆ. ಹುಷಾರು, ಸ್ಕಿಡ್ ಆಗುತ್ತೆ ಲೈಟಿಗೆ. ಜಾಸ್ತಿ ಸ್ಕಿಡ್ ಆಗಲ್ಲ, ಒಂದು ಸ್ವಲ್ಪ ಲೈಟ್ ಸ್ಕಿಡ್ ಆಗುತ್ತೆ. ಅನ್ಬಿಲೀವಬಲ್. ನಾವು ಅನ್ಕೊಂಡಿದ್ದೆ ಒಂದು, ಇಲ್ಲಿ ಬಂದಾಗ ಬೇರೆ ಲೆವೆಲ್ ಅಲ್ಲಿ ಇದೆ. ಆಕ್ಚುಲಿ ಅಲ್ಟಿಮೇಟ್ ಆಗಿದೆ. ಚೆನ್ನಾಗಿದೆಯಾ? ಆಸಮ್ ಆಗಿದೆ, ಸೂಪರ್ ಆಗಿದೆ. ವಿ ಆರ್ ಎಂಜಾಯಿಂಗ್ ಎ ಲಾಟ್. ಸೂಪರ್ ಆಗಿದೆ. ಸೂಪರ್ ಎಕ್ಸ್ಪೀರಿಯನ್ಸ್ ಇದಂತೂ. ಆಶಾ ಮೇಡಮ್, ಶಶಿ ಮೇಡಮ್, ಹೇಗಿದೆ ಸ್ನೋ? -10 ಡಿಗ್ರಿ ಇದೆ ಈಗ ಟೆಂಪ್ರೇಚರು. ನಿಮ್ಗೆಲ್ಲ ಕೋಲ್ಡ್ ಆಗ್ತಾ ಇದೆಯಾ? ಮೂಗೆಲ್ಲ, ಕೆನ್ನೆ ಎಲ್ಲ ಕೆಂಪಗಾಗ್ಬಿಟ್ಟಿದೆ ಇಬ್ಬರದು. ಫುಲ್ಲು -25 ಡಿಗ್ರಿ ಇದೆ. ನಮ್ಮ ಫ್ರಿಜ್ಜಲ್ಲಿ ಇರಲ್ವಾ ಆ ಥರ ಇದು. ಫುಲ್ಲು ಐಸ್ ಕ್ಯೂಬ್ಸು. ನೋಡಿ ಹೆಂಗಿದೆ. ಸ್ಕಿಟ್ ಆಗುತ್ತೆ ಆ್ಯಕ್ಚುಲಿ.
ಓ ಸ್ಕಿಡ್ ಆಗ್ತಾ ಇದೆಯಾ ಆಶಾ? ಸ್ವಲ್ಪ ಸ್ಕಿಡ್ ಆಗ್ತಾ ಇದೆ, ಆದ್ರೆ ಫುಲ್ಲು ಐಸ್ ಮುಟ್ಟಿದ್ರೆ ಏನ್ ಚೆನ್ನಾಗಿ ಫೀಲ್ ಆಗ್ತಿದೆ ಗೊತ್ತಾ? ಫುಲ್ಲು ಐಸ್ ಕೊರಿತಾ ಇದೆ ಕೈ. ಸೊ ಈ ಐಸ್ ಕೇವ್ ಅಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಇದು ಸ್ಕಲ್ಪ್ಚರ್ಸ್ ಕೊಡ್ತಾ ಇದೀವಲ್ಲ ನಾವು, ಫುಲ್ ಸ್ಕಲ್ಪ್ಚರ್ ಆಗಿಟ್ಟಿರ್ತಾರೆ, ಕರ್ಕೋದೇ ಇಲ್ಲ ನೀವು. ವರ್ಷದ 365 ದಿನ ಕೂಡ ಹೀಗೆ ಇರುತ್ತೆ. ಗುಹೆನ ಐಸಲ್ಲಿ ಮಾಡಿಟ್ಬಿಟ್ಟಿದ್ದಾರೆ. ಫ್ರಿಜ್ ಅಲ್ಲಿ ಲೈಟ್ ಹಾಕಿರೋದಕ್ಕೂ ಈ ಬ್ಲೂ ಕಲರ್ಗೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇದೆಪ್ಪ ನಾವಿರೋದು ಯುಂಗ್ಫ್ರೋ ಅಂತ ಟಾಪ್ ಆಫ್ ಯುರೋಪ್ ಅಲ್ಲಿ ಐಸ್ ಕೇವ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದೀನಿ. ಯಾವ್ದೋ ಗುಹೆ ಹೊಡೆ ಬಂದಂಗಿದೆ ಮಾತ್ರ. ನಮಗ್ ಕೊತ್ಮೀರಿ ಸೊಪ್ಪೊಂದು ಸಿಕ್ಕಿಲ್ಲ. ಸಿಕ್ಕಿದ್ ಹೋದತ್ತಪ್ಪ ಮಾತಾಡ್ಕೊಂಡು. ಏನ್ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಚಿತ್ರಾನ್ನ ನಡೀತಾ ಇದೆ ಇವತ್ತು? ಯಾರಪ್ಪ ಚಿತ್ರಾನ್ನ ಮಾಡಿರೋದು ಇವತ್ತು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ? ನಾನು ಕೂಡ ಮಾಡಿದ್ದೀನಿ. ಮತ್ತೆ ಆಶಾ ಮ್ಯಾಮ್ ಚಿತ್ರಾನ್ನ ಮಾಡಿದ್ದಾರೆ. ಬೆಂಗಳೂರು ಸ್ಟೈಲ್ ಚಿತ್ರಾನ್ನ ತರನೇ ಆಗಿದೆ. ಸೂಪರ್ ಆಗಿದೆ ಇವತ್ತು ಚಿತ್ರಾನ್ನ. ಸ್ವಿಟ್ಜರ್ಲೆಂಡ್ ನ ಡೇ 3 ಟ್ರಿಪ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಗೊತ್ತಾ ಯಾರಿಗಾದ್ರು? ಅಲ್ಲಿ ನಮ್ಮ ಮೇಲ್ಗಡೆ ಇಬ್ರು ಗಗನ ಸಖಿಯರಿದ್ದಾರೆ. ಗಗನ ಸಖಿ 1, ಗಗನ ಸಖಿ 2. ಏಂತಿಕೆ ಅಂದ್ರೆ ಇಡೀ ಬಸ್ ಅವ್ರಿಗೆಲ್ಲ ಏನಾದ್ರೂ ಒಂದು ಕೊಡ್ತಾನೆ ಅವರು ಗಗನ ಸಖಿಯರು. ಸೊ ಎಲ್ಲರದ್ದು ಎನರ್ಜಿ ಹೆಂಗಿದೆ? ಸೂಪರಾ? ಹಂಗೆ ತಿರ್ಗಿಸಿದೆ. ಇವ್ರು ನಮ್ಮ ಲವ್ಲಿ ಡ್ರೈವರು ಬುಲ್ಲಿ ಅಂತ. ಅಲ್ಲ ಸೊ ದೆನ್ ಲೆಟ್ಸ್ ಗೋ ಲೈಕ್ ದಿಸ್. ಓ ಏನ್ ನೀರು ಆ ಪಟ್ಟಿ ಹರ್ಕೊಂಡು ಹೋಯ್ತೈತೆ, ಚೆನ್ನಾಗಿ ಮಳೆ ಆಗೈತೆ. ಸೊ ಏನಪ್ಪಾ ಅಂತ ಹೇಳಿದ್ರೆ ಕಾನ್ಸೆಪ್ಟ್, ಯಾರು ಲೇಟ್ ಆಗಿ ಬರ್ತಾರೋ ಅವರು ಕಾಫಿ ಕೊಡ್ಸ್ಬೇಕು. ಇವತ್ತು ನಮ್ಮ ಕಸಿನ ಕಪಲ್ಸ್ ಇದಾರೆ ಸರ್, ಹಾಯ್ ಅನ್ಬಿಡಿ ಹಂಗೆ ಒಂದು. ಸೊ ಕಸಿನ ಕಪಲ್ಸ್ ಕಡೆ ಕಾಫಿ ಎಲ್ಲರಿಗೂ ಇವತ್ತು ಫ್ರೀ. ಎಲ್ಲರೂ ಶಾಂತರಾಗಿ ಭಕ್ತಾದಿಗಳಲ್ಲಿ ಶಾಂತಿ. ಸ್ವಿಟ್ಜರ್ಲೆಂಡ್ ಏನಪ್ಪಾ ಫೇಮಸ್ ಅಂದ್ರೆ ಈ ತರ ಲೇಕ್ಗಳು. ಲೇಕ್ ಮುಂದೆ ಫುಲ್ ಫೋಟೋ ಸೆಷನ್ ಆಗ್ತಾ ಮೇಡಮ್ ನಿಮ್ದು? ಹೇಗಿದೆ ಲೇಕ್? ಹೇಗಿದೆ? ಸೂಪರ್ ಇದೆ ಅಲ್ಲ? ನೇಚರ್ ಅಂತ ಇದೆ ಅಲ್ವಾ? ಈ ನೇಚರ್ ನಾವೆಲ್ಲೂ ನೋಡಿಲ್ಲ, ಇದೇ ಪ್ರಥಮ ಬಾರಿಗೆ ನೋಡ್ತಾ ಇದೀವಿ. ಆಶಾ ಹಾಗೂ ಕಿರಣ್ ಸರ್ಗೆ ಧನ್ಯವಾದಗಳು. ಸರ್ ಧನ್ಯವಾದ, ನಮ್ ಜೊತೆ ಬಂದದಕ್ಕೆ ಧನ್ಯವಾದಗಳು. ನಮಗ್ ಖುಷಿ ಆಗ್ತಿದೆ, ಎಂಜಾಯ್ ಮಾಡಿ ಸರ್ ಬ್ಯೂಟಿನ ನೇಚರ್ನ. ತುಂಬಾ ಚೆನ್ನಾಗಿದೆ. ಇಲ್ಲ ಕುತ್ಕೋಬೇಡ ಅನ್ಸ್ತಾ ಇದೆ ಸರ್, ಫುಲ್ ಎಷ್ಟು ಪೀಸ್ಫುಲ್ ಆಗಿದೆ ಅಲ್ಲ? ಸ್ವಿಟ್ಜರ್ಲೆಂಡ್ ಏನು ಅಂದ್ರೆ ಬಸ್ಸಲ್ಲಿ ಹೋಗ್ತಿದ್ರೆ ಎಲ್ಲ ಕಡೆ ನಿಲ್ಸ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಜಾಗ. ಯಾವ ಲೇಕ್ ಆಶಾ ಇದು? ಈ ಲೇಕ್ಗೆ ಲೇಕ್ ಟುನ್ ಇದು. ಓ ಲುಕ್ ಅಟ್ ದೇರ್, ಮುಂದೆ ವಾಟರ್ ಫಾಲ್ಸ್ ನೋಡಿ. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಪಿಕ್ಚರಿಸ್ಟಿಕ್ ವಾಟರ್ ಫಾಲ್ಸ್ ಇನ್ ಸ್ವಿಟ್ಜರ್ಲೆಂಡ್ ಅಂತ ಹುಡುಕರೆ ನಮ್ಗೆ ಇದೇ ಕಾಣಿಸೋದು. ವಾಟರ್ ಫಾಲ್ಸ್ ಹತ್ರ ಹೋಗ್ತೀವಿ ಲೈಟು. ನಾವು ಸ್ವಿಟ್ಜರ್ಲೆಂಡ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಆದರೆ ಇದೇ ಆಗಸ್ಟ್ 21ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಜಪಾನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಮಗೆ ಕಾಲ್ ಮಾಡಿ, ಇಲ್ಲ ವಾಟ್ಸ್ಆ್ಯಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟಿನ ಜೊತೆ ಮಾತಾಡಿ ಪ್ಯಾಕೇಜ್ ಎಷ್ಟಾಗುತ್ತೆ, ವೀಸಾ ಕಾಸ್ಟ್ ಏನೇನೆಲ್ಲ ನೋಡ್ತೀವಿ ಅಂತ ತಿಳ್ಕೊಳ್ಳಿ. ಆದಷ್ಟು ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ಸಾಕು, ನಾವು ನಿಮಗೆ ಜಪಾನ್ಗೆ ಕರ್ಕೊಂಡು ಹೋಗಿ ವಾಪಸ್ ಸೇಫಾಗಿ ಕರ್ಕೊಂಡ್ಬರ್ತೀವಿ. ಬೇಗ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಇವಾಗ ಸ್ವಿಟ್ಜರ್ಲೆಂಡ್ ಸಿಟಿನ ಎಕ್ಸ್ಪ್ಲೋರ್ ಮಾಡ್ಕೊಂಬರೋಣ ಬನ್ನಿ. ಅದೇ ಹೋಗ್ತಾ ನೀವು ಕೆಳಗಡೆ ಕಾಣಿಸ್ತಾ ಇರೋದು ಲೋಟೋಬ್ರನನ್ ಹಳ್ಳಿ. ಕೇಬಲ್ ಕಾರಲ್ಲಿ ಟಾಪಾಗಿ ಹೋಗ್ತೀವಿ. ಅಲ್ಲಿ ನೋಡಿ ಆ ಬೆಟ್ಟದ ಮೇಲೆಲ್ಲ ಹಳ್ಳಿಗಳಿದೆ ಗುರು, ಹೆಂಗೆ ಹೋಗ್ತಾರೆ ಇಲ್ಲಿ ಜನ. ನಾವೀಗ ಸ್ವಿಟ್ಜರ್ಲೆಂಡಲ್ಲಿ ಒನ್ ಆಫ್ ದ ಫೇಮಸ್ ವಿಲೇಜಸ್ ಮುರಾನ್ ಅಂಡ್ ಗಿಮಾವೆಲ್ಡ್ಗೆ ಹೋಗ್ತಾ ಇದ್ದೀವಿ. ಕೇಬಲ್ ಕಾರಿಂದ ಬಂದಾಯಿತು, ಇವಾಗ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಟ್ರೈನಲ್ಲಿ ಏನು ಗೊತ್ತಾ ಸ್ಪೆಷಾಲಿಟಿ, ವ್ಯೂಸ್ ಹೆಂಗಿದೆ ಗೊತ್ತಾ ಅಕ್ಕಪಕ್ಕ. ಓಪನ್ ಆಗಿದೆ ಮೌಂಟೇನ್ಸು. ನಾವೀಗ ಮುರಾನ್ ಹಳ್ಳಿಯಲ್ಲಿದ್ದೀವಿ. ಇದು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಹಳ್ಳಿ. ನಾವು ಈ ಹಳ್ಳಿಗೆ ಬರ್ತಾ ಇರೋದು 6ನೇ ಸರಿನೋ 7ನೇ ಸರಿನೋ ನಮಗೆ ಜ್ಞಾಪಕ ಇಲ್ಲ, ಅಷ್ಟು ಸರಿ ಬಂದಿದೆ. ಸರ್ ಹೇಗಿದೆ ಸರ್ ಹಳ್ಳಿ? ಚೆನ್ನಾಗಿದೆಯಾ? ಕಾರ್ ಫ್ರೀ ಹಳ್ಳಿ, ಆರಾಮಾಗಿ ತಿರುಗಾಡ್ಬೋದು, ಸಕ್ಕದಾಗಿರುತ್ತೆ. ಆದರೆ ಇಲ್ಲಿ ಏನು ಗೊತ್ತಾ, ಬಂದರೆ ಈ ಲೋಕಲ್ ಸ್ವಿಟ್ಜರ್ಲೆಂಡ್ ಜನ ಅವ್ರ ಮನೆ ಹೆಂಗಿರುತ್ತೆ, ಅವ್ರ ಜೀವನ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ. ವಾಟರ್ ಫಾಲ್ಸ್ ನಮಗೂ ಹಾಗೂ ತಮ್ಮ ಶ್ರೀಮತಿಯವರಿಗೆ ನಮ್ಮ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಜಾಗ ಎಲ್ಲ ನಾವು ನೋಡ್ತೀವಿ ಅಂತ ಗೆಸ್ಸೇ ಮಾಡಿರಲಿಲ್ಲ. ಇವತ್ತು ನೋಡ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣಕರ್ತರು ನೀವು. ಕಿರಣ್ ಹಾಗೂ ನಿಮಗೆ ತುಂಬಾ ಧನ್ಯವಾದ. ಹೇಳತ್ತಿರೋದು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನೊಂದು ಕಾನ್ಸೆಪ್ಟ್ ಏನು ಗೊತ್ತಾ, ಇಲ್ಲಿ ಸ್ವಿಟ್ಜರ್ಲೆಂಡಲ್ಲಿ ನೀರು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಥರ ಕಾನ್ಸೆಪ್ಟು. ನಾವು ಹಂಗೆ ಕುಡಿಲೂಬೋದು ನೀರು, ಫ್ರೆಶ್ ವಾಟರ್. ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ದಾರೆ ಎಲ್ಲರೂ. ಹಂಗೆ ವ್ಯೂ ನೋಡಿ ಅಕ್ಕಪಕ್ಕ, ಮನೆಗಳು ನೋಡಿ, ಇವರೆಲ್ಲ ಲೋಕಲಿಯನ್ಸ್ ಮನೆಗಳು, ಇವೆಲ್ಲ ಲೋಕಲ್ಸ್ ಅವ್ರು ಇರೋದು ಫುಲ್ಲು. ಹೆಂಗಿದೆ ನೀರು? ಕುಡೀರಿ
ಚೆನ್ನಾಗಿದೆ, ಏನೂ ಆಗಲ್ಲ. ಗಿಮಾ ವರ್ಲ್ಡ್ಗೆ ಎಂಟ್ರ್ ಆಗ್ತಾ ಇದೀವಿ. ವೆಲ್ಕಮ್ ಇನ್ ಗಿಮಾ ವರ್ಲ್ಡ್. ಇವಾಗ ಗಿಮಾ ವರ್ಲ್ಡ್ ವಿಲೇಜ್ ನ ಎಂಟ್ರ್ ಆಗ್ತಾ ಇದೀವಿ. ನೋಡಿ ಎಂಟ್ರ್ ಆಗಕ್ಕೆ ಹೆಂಗ್ ಮಾಡವ್ರೆ ಅಲ್ಲಿ ಏನಾಗ್ತಿದೆ ಗೊತ್ತಾ, ಹಸುಗಳೆಲ್ಲ ವೆಲ್ಕಮ್ ತರ ಗಂಟೆ ಬರ್ಸ್ತಾ ಇದಾವೆ ಅಲ್ವಾ, ಸಖತ್ತಾಗಿದೆ. ಅದು ಸ್ವಿಟ್ಜರ್ಲೆಂಡ್ ಗಂಟೆ ಹಸುಗಳು ಕಟ್ಟಿರೋದು. ಬನ್ನಿ 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 ಅಂತಾವೆ. ಓ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದೇ ಗಿಮಾ ವರ್ಲ್ಡ್ ವಿಲೇಜ್. ಬನ್ನಿ ಅಲ್ಲಿಗೆ ಹೋಗೋಣ. ಎಷ್ಟು ವಾಟರ್ ಫಾಲ್ಸ್ ಇದೆ ನೋಡಿ, ಎಲ್ಲ ಕಡೆ ನೋಡಿದ್ರು ವಾಟರ್ ಫಾಲ್ಸ್ ವಾಟರ್ ಫಾಲ್ಸ್ ವಾಟರ್ ಫಾಲ್ಸ್. ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಹಾನೆಸ್ಟ್ ಶಾಪು. ಫಸ್ಟ್ ಹಾನೆಸ್ಟ್ ಶಾಪಿಂದ ಹೊರಡಿದ್ದು. ಇಲ್ಲಿ ಹೆಂಗೆ ಗೊತ್ತಾ ಕಾನ್ಸೆಪ್ಟು, ಇಲ್ಲಿ ನೀವು ಒಳಗಡೆ ಹೋಗಿ ಏನಾದರೂ ತೊಗೊಬೋದು. ಆದರೆ ಇಲ್ಲಿ ಯಾರು ಕ್ಯಾಮ್ರಾ ಇಲ್ಲ, ಅಂಗಡಿಯವ್ರು ಇರಲ್ಲ, ಯಾರೂ ಇರಲ್ಲ. ನಿಮ್ಮನ್ನು ನಂಬಿಟ್ಟು ಇಲ್ಲಿ ಬಿಟ್ಟಿದ್ದಾರೆ ನೋಡಿ, ಎಂತೆಂಥ ಐಟಮ್ಸ್ಗಳು ಇಟ್ಟವ್ರೆ. ಡಾಲ್ಸ್ ಆಗಿರ್ಬೋದು, ಮತ್ತು ಬಿಯರ್ ಆಗಿರ್ಬೋದು, ಎಲ್ಲ ಇದೆ. ಸೊ ನಾವೆಲ್ಲ ತೊಗೊಂಡು ತಿನ್ಬೋದು. ಆದರೆ ದುಡ್ಡು ವಾಪಸ್ ಹಾಕ್ಬಿಟ್ಟು ಹೋಗ್ಬೇಕು ನಾವಿಲ್ಲಿ. ನಾವು ಎಷ್ಟು ಬೇಕಾದ್ರೂ ಹಾಕಂತಿಲ್ಲ, ಇಲ್ಲಿ ದುಡ್ಡು ಬರ್ದಿರ್ತಾರೆ ಅವರು, ನಂಬಿಕೆ ಮೇಲೆ ದುಡ್ಡು ಬರ್ದಿರ್ತಾರೆ. ನೀವು ಅದನ್ನು ಹಾಕಿದ್ರೆ ಹಾಕ್ಬೋದು. ಕೆಲವೊಂದು ದೇಶಗಳಲ್ಲಿ ಟೂರಿಸ್ಟ್ನ ನಂಬ್ತಾರೆ, ಬಂದ್ಬಿಟ್ಟು ಇವ್ರು ಯಾರೋ ಮೋಸ ಮಾಡೋದಪ್ಪ, ಆನೆಸ್ಟ್ ಆಗಿರ್ತಾರೆ ಅಂತ. 25 ಸ್ವಿಸ್ ಫ್ರಾಂಕ್ಸ್ ಅಂದರೆ 2,500 ರೂಪಾಯಿ, 3,000 ರೂಪಾಯಿ, 2,000 ರೂಪಾಯಿ ಐಟಮ್ಸ್ ಎಲ್ಲ ಇಟ್ಟವ್ರೆ. ತುಂಬ ಎಕ್ಸ್ಪೆನ್ಸಿವ್ ಐಟಮ್ಸೇ ಇಟ್ಟವ್ರೆ. ಸೊ ಕಮ್ಮಿದಂತ ಏನೂ ಇಲ್ಲ, ಜಾಸ್ತಿದು ಇದೆ. ಟೀ ಶರ್ಟ್ಗಳೆಲ್ಲ ಇದೆ ಗುರು, ನೋಡಿ ಇಲ್ಲಿದೆ. ಇಲ್ಲಿ ಹಾಕ್ಬೋದು ದುಡ್ಡನ್ನ. ಆನೆಸ್ಟಿ ಬಾಕ್ಸ್. ಹೌ ಡಸ್ ಇಟ್ ವರ್ಕ್? Just put the right money in one of the honest envelopes and post it in your red honesty box. So ಇದು ಕಾನ್ಸೆಪ್ಟ್. ಸೊ ಇಷ್ಟೊತ್ತಾಗ ನಾವು ನಡ್ಕೊಂಬಂದ್ಮೇಲೆ ಟ್ರೀಟ್ ಏನಪ್ಪ ಅಂತ ಹೇಳಿದ್ರೆ ಸ್ವಿಟ್ಜರ್ಲೆಂಡಿನ ಬಿಯರು. ಸೊ ಒಂದಲ್ಲ ಅಂತ ಎರಡಲ್ಲ ಅಂತ 3 ಬಿಯರ್ ಹೇಳಿದೀವಿ. 1.5 ಲೀಟರ್ ಬಿಯರು. ಇದು ಬಂದ್ಬಿಟ್ಟು ಇಂಫ್ರೋ ಬಿಯರು, ಇದು ರೆಡ್ ಬಿಯರು. ಇದೇನೋ ಕಲರ್ ಆಗಿದ್ಯಪ್ಪ, ಯಾವ ಬಿಯರ್ ಅಂತ ಗೊತ್ತಿಲ್ಲ. ಹಾಕ್ರಪ್ಪ, ಹಾಕಿ ಗ್ಲಾಸ್ಗಳಿಗೆ ಹಾಕಿ ಯಾರಾದ್ರೂ ಒಬ್ರು. ಲೆಟ್ಸ್ ಸರ್ವ್. ಡಾರ್ಕ್ ಬಿಯರ್. ವ್ಯೂ ಹೆಂಗಿದೆ ಗೊತ್ತಾ, ತೋರಿಸ್ತೀನಿ ನೋಡಿ. ವ್ಯೂ ಇಂಪಾರ್ಟೆಂಟ್. ಈ ವ್ಯೂಗೆ ಕುತ್ಕೊಂಡು ಕುಡಿತಾರೆ ನಾವು ಹಿಂಗೆ. ಕಾಫಿ ಬಿಯರ್. ಈ ವ್ಯೂಗೆ ಬಿಯರ್ನ ಎಂಜಾಯ್ ಮಾಡ್ತಿದ್ವಿ. ಬಿಕಾಸ್ ಯಾಕಂದ್ರೆ ನಾವು 2 ಅವರ್ ನಡ್ಕೊಂಡ್ ಬಂದ್ವಿ. 40 ನಿಮಿಷ ನಡ್ಕೊಂಡ್ ಬರ್ದ 2 ಅವರ್ ನಡ್ಕೊಂಡ್ ಬಂದ್ವಿ. ಇವಾಗ ತಿರ್ಗಾ ಮೇಲ್ಗಡೆ ಹತ್ತಬೇಕು, ಎನರ್ಜಿ ಬೇಕು ಅಂತ. ಇವಾಗ ಎನರ್ಜಿ ಡ್ರಿಂಕ್ ಆಯ್ತಾ ಲೋಟ ಬ್ರಾಂಡ್ ಹೊಡೋಣ. ಬನ್ನಿ, ಲೆಟ್ಸ್ ಗೋ. ಸ್ವಲ್ಪ ದೂರ ಬನ್ನಿ, ಸ್ವಲ್ಪ ದೂರ ಅಷ್ಟೇ. ನಮ್ಮ 67 ವರ್ಷ ವಯಸ್ಸಾಗಿರೋ ಅಶ್ವತ್ಥನಾರಾಯಣ್ ಸರ್ ನಮ್ಮನ್ನೆಲ್ಲ ಲೀಡ್ ಮಾಡ್ತಾವ್ರೆ. ಲೆಟ್ಸ್ ಗೋ. ಇಡೀ ಸ್ವಿಟ್ಜರ್ಲೆಂಡ್ ಅಲ್ಲ, ಇಡೀ ಯುರೋಪಲ್ಲೇ ಒನ್ ಆಫ್ ದ ಬ್ಯೂಟಿಫುಲ್ ವಾಟರ್ ಫಾಲ್ಸ್ ಬಂದಿದ್ದೀವಿ. ಸ್ಟಕ್ಬಾಕ್ ವಾಟರ್ ಫಾಲ್ಸ್ ಅಂತ. ಇದು ಲೌಟರ್ಬ್ರುನನ್ ವ್ಯಾಲಿಯಲ್ಲಿ ಹೆಂಗೆ ಬೀಳ್ತಾ ಇದೆ ನೋಡಿ ಮೇಲ್ಗಡೆಯಿಂದ. ಅಮೇಝಿಂಗ್. ಪಾರ್ಕ್ಗಳು ಹೆಂಗಿರ್ತ ನೋಡಿರ್ತೀವಲ್ಲ, ಅದೇ ಥರ ಇಲ್ಲಿ ಸ್ವಿಟ್ಜರ್ಲೆಂಡಲ್ಲಿ ಸ್ಮಶಾನ ಹೆಂಗೆ ಕಟ್ಟಿದ್ದಾರೆ ನೋಡಿ. ಆದರೆ ಅವ್ರು ಮಲಗಿರೋರೆಲ್ಲ ನೋಡಿ ಯಾವ ವ್ಯೂಗೆ ಮಲಗವ್ರೆ. ಹಿಂಗೆ ತಿರುಗಿಸಿದ್ರೆ ಸ್ಟಕ್ಬಾಕ್ ಫಾಲ್ಸ್, ಲೌಟರ್ಬ್ರುನನ್ ವ್ಯಾಲ್ಯೂ, ಹಿಂಗೆ ತಿರುಗಿಸಿದ್ರೆ ಸ್ಮಶಾನ, ಹಿಂಗೆ ತಿರುಗಿಸಿದ್ರೆ ಈ ವ್ಯೂ. ಇಂಥ ಜಾಗದಲ್ಲಿ ಸ್ಮಶಾನ ಮಾಡಿದ್ದಾರೆ. ಇವತ್ತು ನಾವು ಡೇ 4 ಆಫ್ ದ ಸ್ವಿಟ್ಜರ್ಲೆಂಡ್ ಟ್ರಿಪ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಗ್ರಿಂಡವೆಲ್ಡ್ ಫಿಸ್ಟ್ ಮೌಂಟನ್ಸ್ಗೆ ಹೋಗ್ತೀವಿ. ಏನ್ ಬ್ಯೂಟಿಫುಲ್ ಆಗಿದೆ ನೋಡಿ. ಪಕ್ಕ ಟ್ರೈನ್ ಹೋಗ್ತಾ ಇದೆ ಇಂಟರ್ಲಾಕನ್ಗೆ. ನಾವು ಹಂಗೆ ಲೌಟರ್ಬ್ರುನನ್ ವ್ಯಾಲಿ ಮೇಲೆ ಹೋಗ್ತಾ ಇದೀವಿ ನಮ್ಮ ಬಸ್ಸಲ್ಲಿ. ಇದು ನೋಡಿ, ಮೋಡ ಹಂಗೆ ಮೇಲೆ ಹೋಗ್ತಾ ಇದೆ. ಅಮೇಝಿಂಗ್ ಆಗಿದೆ ವ್ಯೂ ಮಾತ್ರ. ಎಂಥ ಒಳ್ಳೆ ಸೀನ್ರಿ ಇದೆ ಮೋಡದ ಮೇಲೆ. ಇಲ್ಲಿ ಒಬ್ರು ನಮ್ಮ ಸಿಂಗರ್ ಒಬ್ರು ಚೆನ್ನಾಗಿ ಸಾಂಗ್ ಆಡ್ತಾರೆ. ಮೋಡದ ಒಳಗೆ ಗ್ರಿಂಡವೆಲ್ಡ್ ಮೌಂಟನ್ಸ್ಗೆ ಕ್ಲಿಫ್ ವಾಕ್ ಮಾಡೋಕ್ಕೆ ಅದು ಚಿಕ್ಕ ಕೇಬಲ್ ಕಾರ್ಗಳು ಏನು ಸಖತ್ತಾಗಿದೆ ನೋಡಿ. ಹಿಂಗೆ ಒಬ್ಬೊಬ್ಬರೇ ಟಕ 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 ಅಂತ ಎತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇರುತ್ತೆ ಮೇಲ್ಗಡೆಗೆ. ಬಾಯ್ ಬಾಯ್ ಕಪಲ್ಸ್. ಹನಿಮೂನ್ ಕಪಲ್ಸ್. ಬಾಯ್. ಚಿಕ್ಕ ಕೇಬಲ್ ಕಾರಲ್ಲಿ ಟಕಾರ ಅಂತ ಇಬ್ಬರೇ ಟಕಾರ ಅಂತ ಎತ್ಕೊಂಡು ಹೋಗ್ಬೋದು. ನಾವೇ ಲಾಸ್ಟ್ ಆಗ್ಬಿಟ್ರೆ ಇವತ್ತು. ನಾವೇ ಲಾಸ್ಟ್. ಎಲ್ಲರೂ ನಮ್ಮನ್ನು ಬಿಟ್ಟವರು, ಇವಾಗ ನಾವು ಅವ್ರನ್ನ ಬಿಟ್ಟು ಹೋಗ್ತೀವಿ. ದಬಾಕೊಳ್ಳಿ. ಓ ಚಳಿ ಆಗ್ತಾ ಇದೆ ಅಲ್ಲ. ಗ್ರಿಂಡವೆಲ್ಡ್ ಫಿಸ್ಟ್ ಮೌಂಟನ್ ನಮ್ಮ 4 ದಿನ ಗ್ರೂಪ್ ಟೂರ್ ಸ್ಟಾರ್ಟ್ ಮಾಡಿದ್ವಿ. ಟಾಪ್ ಆಫ್ ದ ಮೌಂಟನ್ಗೆ ಬಂದ್ವಿ. ವ್ಯೂ ಹೆಂಗಿದೆ ಗೊತ್ತಾ, ಅಮೇಝಿಂಗ್ ವ್ಯೂ. ಹೆಂಗಿದೆ ಆಶಾ ವ್ಯೂ? ಸೂಪರ್ ಆಗಿದೆ. ಆದ್ರೆ ಏನು ಕಾಣಿಸ್ತಾ ಇಲ್ಲ, ಫುಲ್ಲು ಮೋಡಕ್ಕೆ ಮುಚ್ಕೊಂಡ್ಬಿಟ್ಟಿದೆ. ಫುಲ್ಲು ಟಾಪ್ ಅಲ್ಲಿ ಇರೋದಕ್ಕೆ ಫುಲ್ಲು ಮೋಡ ಕವಿದ ವಾತಾವರಣ ಗುರು. ಎಲ್ಲೂ ಏನು ಕಾಣಿಸ್ತಲ್ಲ. ಇನ್ನೊಂದು ಕಾಮಿಡಿ ಗೊತ್ತಾ, ನಮ್ಮವ್ರು ಎಲ್ಲೂ ಹೋದ್ರು ಅಂತಾನು ಹುಡ್ಕಕ್ಕಾಯ್ತಲ್ಲ ನೋಡಿ. ಅಲ್ಲೇ ಕಾಣಿಸ್ತಲ್ಲ ನಮ್ಗೆ ಯಾರು ಅವ್ರೆ ಅಂತ. ಆದ್ರೆ ಅಲ್ಲಿ ಟಾಪ್. ಗೌತಮಿ ಅವರೇ ಹೇಗಿದೆ ವ್ಯೂ? ವ್ಯೂವೇ ಕಾಣಿಸ್ತಾ ಇಲ್ಲ.
ಗ್ರಿಂಡನ್ವೆಲ್ಡ್ ಫಸ್ಟ್ ವಾಕ್ ಹೋಗ್ತಾ ಇದೀವಿ. ಏನಪ್ಪ ಅದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಕ್ಲಿಫ್ ಮೇಲೆ ಎಡ್ಕೊಂಡು ಹೋಗ್ತೀವಿ. ಸೊ ನಮ್ಮವರೆಲ್ಲ ಆಲ್ರೆಡಿ ಹೋಗಲ್ಲಿ ನಿಂತ್ಕೊಂಡಿದ್ದಾರೆ ಕ್ಲಿಫ್ ವಾಕ್ ಮಾಡಕ್ಕೆ. ಬನ್ನಿ ಹೋಗೋಣ. ಎಕ್ಸೈಟ್ ಆಗಿದಾರ ಏನಾದ್ರು ಅವ್ರನ್ನೇ ಕೇಳೋಣ. ಎದ್ರಕತ್ತಾರ ಅಂತ ಕೇಳೋಣ ಅಷ್ಟೇ. ನೋಡಿ ಫುಲ್ ಕೆಳಗಡೆ ಓಪನ್, ಅದಕ್ಕೆ ಕ್ಲಿಫ್ ವಾಕ್ ಅನ್ನೋದು. ವ್ಯೂ ಬ್ಲಾಕ್ ಆಗ್ಬಿಟ್ಟಿದೆ ಫುಲ್ಲು. ಏನಿದೆ ಫುಲ್ ಟ್ರಾಫಿಕ್ ಜಾಮ್ ಕ್ಲಿಫ್ ಅಲ್ಲಿ. ಎಲ್ಲಾರು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದಾರೆ ಅಲ್ವಾ, ಅಥವಾ ನಡುಗ್ತಾವ್ರ ಗೊತ್ತಿಲ್ಲ. ಫುಲ್ ಓಪನ್ ಕೆಳಗಡೆ ಪಾಂಡು ಕೆಳಗೆ ನೋಡು, ನಿನ್ ಕೆಳಗಡೆ ಏನೂ ಇಲ್ಲ. ಪಲೆ 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 ಸೂಪರ್ ಆಗಿದೆ ಮಾತ್ರ ವ್ಯೂ. ಹಿಂಗೆ ನಾವೀಗ ಲೇಕ್ ಬ್ರಿಯಾನ್ಸ್ಗೆ ಹೋಗ್ತೀವಿ. ಈ ಥರ ಅದ್ಭುತವಾದ ಲೇಕ್ ಬ್ರಿಯಾನ್ಸ್ ವ್ಯೂ ನೋಡಿಕೊಂಡು ನಾವೆಲ್ಲ ಕಡೆ ರೌಂಡ್ ಹೊಡ್ಕೊಂಡ್ಬರ್ತೀವಿ ಈಗ. ಸೊ 1 hour ಬೋಟ್ ರೈಡು. ಕೇಳೋಣ ಅವ್ರನ್ನ ಹೆಂಗಿದೆ ಅಂತ. ವ್ಯೂಸ್ ಎಲ್ಲ ಹೆಂಗಿದ್ದೀರಪ್ಪ? ವ್ಯೂಸ್ ಹೆಂಗಿದೆ? ಚೆನ್ನಾಗಿದೆಯಾ? ಎಂಜಾಯ್ ಮಾಡ್ತಾ ಇದ್ದೀರಾ ಲೇಕ್ ಬ್ರಿಯಾನ್ಸ್ನ? ಮೇಡಮ್ ಹೇಗಿದೆ ವ್ಯೂಸ್ ಎಲ್ಲ ಬೋಟ್ದು? ಹೊರಗಡೆ ಆದ್ರೆ ವರ್ಣನೆ ಮಾಡಬಹುದು. ಇಡೀ ಇದೆ ಚೆನ್ನಾಗಿರುವ ಏನಂತ ಹೇಳೋಣ. ಹೆಂಗಿದೆ ಸರ್? ಎರಡು ಕಣ್ಣು ಸಾಲ್ತಾ ಅಲ್ವಾ? ಚೆನ್ನಾಗಿದೆ. ಕುತ್ಕೊಳ್ಳಿ ಸರ್ ಆರಾಮಾಗಿ ರಿಲ್ಯಾಕ್ಸ್ ಆಗಿ. ಪುಟ್ಟಿ ಹೇಗಿದೆ ಬೋಟ್ ರೈಡು? ವೆರಿ ಬ್ಯೂಟಿಫುಲ್. ಎಂಜಾಯ್ ಮಾಡ್ತಾ ಇದ್ದೀರಾ? ಮೇಡಮ್ ಹೇಗಿದೆ ಬೋಟ್ ರೈಡ್? ಸೂಪರ್. ಚೆನ್ನಾಗಿದೆಯಾ ಸರ್? ಆ್ಯಕ್ಚುಲಿ ಇಲ್ಲಿ ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಬರ್ತಾರೆ. ಕರ್ಕೊಂಬಂದ್ಬಿಟ್ಟು ಬೋಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದು ಫುಲ್ ಬೋಟ್ ಮೆಕ್ಯಾನಿಸಮು. ಸಾಕಾಗಿದೆ. ಇದು ಹಳ್ಳಿಗಳ ಮಧ್ಯ ವ್ಯಾಲಿಗಳ ಮಧ್ಯ ಹೋಗ್ತಾ ಇದ್ದೀವಿ ನಾವೀಗ ಬೋಟ್ ಎದುರುಗಡೆ. ಸ್ಟಾಪ್ಗಳು ಬರ್ತಾ ಇರುತ್ತೆ. ಸ್ಟಾಪ್ಗಳಿಗೆ ನಿಲ್ಸ್ಕೊಂಡು ಹಂಗೆ ಹೋಗ್ತಾ ಇರ್ತಾರೆ. ಅಲ್ಲೊಂದು ಯಾವುದೋ ಒಂದು ಸ್ಟಾಪ್ ಇದೆ ನೋಡಿ, ನಿಮ್ಗೆ ಅಕ್ಕಪಕ್ಕ ಕಾಣಿಸ್ತಾ ಇದೆಯಲ್ಲ, ಎಲ್ಲ ಹೋಟೆಲ್ಸು Airbnbs ಹೆಂಗೆ ಸಖತ್ತಾಗಿ ಮಾಡ್ಕೊಂಡಿದೆ ನೋಡಿ ವ್ಯೂಗೆ, ಲೇಕ್ ಬ್ರಿಯಾನ್ಸ್ಗೆ. ತುಂಬಾ ಚೆನ್ನಾಗಿದೆ. ನೀವು ಯಾವ ಪ್ಲೇಸ್ ಹೋದ್ರು ಆಸಮ್. ಅದು ನಮ್ಮ ಕಿರಣ್ ಮತ್ತೆ ಆಶಿನ್ ಜೊತೆ ಹೋಗ್ಬಿಟ್ಟು ನಾವು ತುಂಬಾ ಎಂಜಾಯ್ ಮಾಡ್ತಾ ಇದೀವಿ. ಭೂಮಿ ಮೇಲಿನ ಸ್ವರ್ಗ. ಹೇಗಿದೆ ಸ್ವಿಟ್ಜರ್ಲೆಂಡ್? ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಎಷ್ಟು ವರ್ಣನೆ ಮಾಡಿದ್ರು ಸಾಲದು. ಇಂಟರ್ಲಾಕನ್ ಸಿಟಿ ಒಳಗೆ ಹೋಗ್ತಾ ಇದ್ದೀವಿ ನಾವೀಗ. ಸೊ ಅದಕ್ಕೆ ನ್ಯಾರೋ ಆಗ್ತಾ ಇದೆ. ಸಿಟಿ ವ್ಯೂಸ್ ಕಾಣಿಸ್ತಾ ಇದೆ ಇವಾಗ. ಕಾಣಿಸ್ತಾ ಇರೋದು ಫುಲ್ ಇಂಟರ್ಲಾಕನ್ ಸಿಟಿ. ಇಂಟರ್ಲಾಕನಲ್ಲಿ ಟಾಪ್ ಆಫ್ ಇಂಟರ್ಲಾಕನ್ ಅಂದರೆ ಹಾರ್ಡರ್ಕುಲಮ್ಗೆ ಹೋಗ್ತಾ ಇದ್ದೀವಿ. ಇಂಟರ್ಲಾಕನ್ ಸಿಟಿ ಫುಲ್ ಕಾಣಿಸುತ್ತೆ ಹಾರ್ಡರ್ಕುಲಮ್ ವ್ಯೂ ಪಾಯಿಂಟಲ್ಲಿ. ಹೋಗಿ ನೋಡ್ಕೊಂಬರೋಣ ಬನ್ನಿ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ನಿಂತ್ಕೊಂಡ್ಬಿಟ್ಟವ್ರೆ. ಇದು ಬಂದ್ಬಿಟ್ಟು ಹಾರ್ಡರ್ಕುಲರ್ ವ್ಯೂ ಪಾಯಿಂಟ್ ಅಂತ. ಇದ್ರ ಕೆಳಗಡೆ ನೋಡಿದ್ರೆ ನಮಗೆ ಫುಲ್ಲು ಇಂಟರ್ಲಾಕನ್ ಸಿಟಿ ಕಾಣಿಸುತ್ತೆ. ಹೆಂಗೆ ತೋರಿಸ್ಲಾ? ಇಲ್ಲಿ ನೋಡಿ, ಇಲ್ಲಿ ಕಂಪ್ಲೀಟ್ ಇಂಟರ್ಲಾಕನ್ ಸಿಟಿ ಕಾಣಿಸುತ್ತೆ ಎಲ್ಲ ಕಡೆಯಿಂದ. ಇಂಟರ್ಲಾಕನ್ ಸಿಟಿ ಅಲ್ಲಿಂದ ಸ್ಟಾರ್ಟ್ ಆದರೆ ಫುಲ್ ಎಂಡ್ ಆಗುತ್ತೆ. ಅದು ನೋಡ್ತಾ ಇರೋದು ನೀವು ಲೇಕ್ ಬ್ರಿಯಾನ್ಸು. ನಾವೀಗ ಬೋಟ್ ರೋಡ್ ಅಲ್ಲಿಂದನೇ ಬಂದಿದ್ದು, ಲೇಕ್ ಬ್ರಿಯಾನ್ಸಿಂದ. ಫ್ಲೈಯಿಂಗ್ ಪಾಸ್ಪೋರ್ಟಿನ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಇಂಟರ್ಲಾಕನ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಇಂಟರ್ಲಾಕನ್ ಎಕ್ಸ್ಪ್ಲೋರ್ ಮಾಡಕ್ಕೆ ರೆಡಿನಾ? ಕಿರಣ್ ಎಲ್ಲಿನ ಫ್ಲೈಯಿಂಗ್ ಪಾಸ್ಪೋರ್ಟ್ ಫ್ಯಾಮಿಲಿ ಎಲ್ಲರೂ ಶಾಪಿಂಗಿಗೆ ಅಲ್ಲಿ ನೋಡಿ ಅಲ್ಲಿ ಹೋಯ್ತಾ ಇರೋದು. ಎಲ್ಲ ಓಡೋಯ್ತಾವ್ರೆ. ಆ್ಯಕ್ಚುಲಿ ವಾಚಸ್ಸು ಅದು ಇದೆಲ್ಲ ನೋಡಿದ್ವಿ. 2 ಲಕ್ಷ 3 ಲಕ್ಷ 4 ಲಕ್ಷ ಬನ್ನಿ ತೋರಿಸ್ತೀನಿ. 2 ಲಕ್ಷ ಅಲ್ಲ ಕಿರಣ, 20 ಲಕ್ಷ 10 ಲಕ್ಷ ಇದೆ. ಎಲ್ಲ ಕಮ್ಮಿದು ಇದೆ ನೋಡಿ. ಈ ವಾಚ್ ಎಲ್ಲ ಬಂದ್ಬಿಟ್ಟು ನಿಮಗೆ 2 ಲಕ್ಷ 3 ಲಕ್ಷ. ಇದು 22 ಲಕ್ಷ ಈ ವಾಚು ಕೊನೆಯಲ್ಲಿರೋದು. ಇದು 22 ಲಕ್ಷ, ಇದು 10 ಲಕ್ಷ. ಏನು ಗುರು ಎಲ್ಲ ಹಿಂಗೈತೆ, ಕಮ್ಮಿದೆ ಇಲ್ವಾ? ಓಹೋ, ಸ್ಟಾರ್ಟಿಂಗ್ ರೇಂಜ್ 5 ಲಕ್ಷ ಗುರು ವಾಚ್ಗಳದು. ಸೊ ವೆಲ್ಕಮ್ ಟು ಸ್ವಿಟ್ಜರ್ಲ್ಯಾಂಡ್. ವೆಲ್ಕಮ್ ಟು ಸ್ವಿಟ್ಜರ್ಲ್ಯಾಂಡ್. ಇಂಟರ್ಲಾಕನ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಸಿಟಿ ಅಂತ ಹೇಳೋದು ಅದಕ್ಕೆ. ತಿರ್ಗಾಡ್ಕೊಂಡು ವೈಬ್ ಎಂಜಾಯ್ ಮಾಡಿಕೊಂಡು ಜಗತ್ತಲ್ಲಿ ಈ ಥರನೂ ಇರುತ್ತಾ ಅಂತ ನೋಡಿಕೊಂಡು ಇಷ್ಟೊಂದು ಎಕ್ಸ್ಪೆನ್ಸಿವ್ ವಾಚರೆಲ್ಲ ಹಾಕೋರು ಜನರು ಇದ್ದಾರಾ ಅಂತ ನೋಡಿಕೊಂಡು ಆಶ್ಚರ್ಯ ಪಡ್ತೀವಿ ಅಷ್ಟೇ ನಾವು. ಪ್ರೈಸಸ್ ಟು ಎಕ್ಸ್ಪೆನ್ಸಿವ್. ನೆಕ್ಸ್ಟ್ ಸ್ವಿಟ್ಜರ್ಲ್ಯಾಂಡ್ ಫೇಮಸ್, ಟು ಎಕ್ಸ್ಪೆನ್ಸಿವ್ ಅಲ್ಲ, ನಾರ್ಮಲ್ ಪ್ರೈಸ್ ಅಲ್ಲ ಇದು. ನೀವೇನು ತಗೋತೀರಾ ಕಿರಣ್ ಅವರೇ? ನಾನು ಕಾಫಿ ಕುಡಿತೀನಿ. ನೀವೇನು ತಗೋತೀರಾ ಪಾಂಡು ಅವರೇ?
ನೀವು ಇವ್ರನ್ನ ನಂಬೇಡಿ, ಇವ್ರು ತಗೋತಾರೆ ವಾಚಸ್. ಇವ್ರು ವಾಚ್ಗಿಂತ ಜಾಸ್ತಿನೇ ತಗೊಂಡು ಹೋಗ್ತಾರೆ ನಮ್ಮ ಪಾಂಡು ಅವರು. ಸ್ವಿಟ್ಜರ್ಲೆಂಡ್ ಎಕಾನಮಿ ರನ್ ಆಗ್ತಿರೋದೇ ಒಂದು ಬ್ಲ್ಯಾಕ್ ಮನಿ ಸ್ವಿಸ್ ಬ್ಯಾಂಕ್ ನಮ್ಮ ಇಂಡಿಯನ್ಸ್ ಅವ್ರದ್ದು. ಇಲ್ಲಿ ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗ್ತೀವಿ. ಇದು ಸ್ವಿಸ್ ನೈಫ್ಸ್ ಅಂತೂ ಸಕ್ಕತ್ತಾಗಿದೆ ಆ್ಯಕ್ಚುಲಿ. 25 ಅಂದರೆ 2,500 ರೂಪಾಯಿ, 3,000 ರೂಪಾಯಿ, 4,000 ರೂಪಾಯಿ, 5,000 ರೂಪಾಯಿಗೆಲ್ಲ ಸಕ್ಕತ್ತಾಗಿರುತ್ತೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ. ಟೊಪ್ಪಿಗಳು, ಟಿ ಶರ್ಟ್ಗಳು ಎಲ್ಲ 5,000 ರೂಪಾಯಿ, 10,000 ರೂಪಾಯಿ ಮೇಲೆ ಚಿಕ್ಕದು, ಅಷ್ಟು ಎಕ್ಸ್ಪೆನ್ಸಿವು. ಏನು ಮಾಡೋಕ್ಕಾಗಲ್ಲ ಸಿಟಿ ಅಂದಮೇಲೆ. ಅಷ್ಟೇ ಇವಾಗ ಕಾಫಿ ಕೊಡೋದಲ್ಲ, ಎಷ್ಟಮ್ಮ ಕಾಫಿ? 600 ರೂಪಾಯಿ ಒಂದು ಕಾಫಿ ಮಿನಿಮಲ್. ಒಂದು ಕಾಫಿಗೆ 600 ರೂಪಾಯಿ. ಎಷ್ಟು ಟಿ ಶರ್ಟು? 10,000 ರೂಪಾಯಿ. ಬ್ರಾಂಡೆಡ್ ಟಿ ಶರ್ಟ್ ಅದು ಸೇಲಲ್ಲೂ 10,000. ಇಲ್ಲಿ ಫುಲ್ಲು ಶಾಪಿಂಗ್ ನಡೆದಿದೆ. ಏನೇನು ತಗೊಂಡವ್ರೆ ಅಂತ ಕೇಳೋಣ. ಏನು ತಗೊಂಡಿದ್ದೀರಾ ಸರ್? ಸರ್ ಎಲ್ಲ ವಾಚಸ್ಗಳೇ. ಎಷ್ಟೆಷ್ಟು ವಾಚ್ಗಳು ಸರ್? ಒಂದೊಂದು 30-50 ಸಾವಿರ. ಓ ಸರಿ, ಯಾವ್ದಾರು ಒಂದೇ ಒಂದು ವಾಚ್ ತೆಗೆದು ತೋರಿಸಿ ಕಣ್ ತುಂಬ್ಕೊಳ್ಳೋಣ. ಸರ್ ಇದು 50 ಸಾವಿರ ಆಗುತ್ತೆ. ಅದು ಏನು ಎಷ್ಟಿದು? 50,000. 50,000 ಇದೆ ಸರ್. ಇದು ಒಮೆಗಾ ವಾಚ್. ಇದು ಹಾಂ, ಇದು ಹತ್ರ 35-40 ಆಗುತ್ತೆ. ಇದು 35-40 ಸಾವಿರ ವಾಚ್ಗಳು. ಇಲ್ಲಿ ಇನ್ನೊಬ್ರು ಬಂದರು ಟಿಸೋ ವಾಚ್ ಶಾಪಿಂಗ್ ಮಾಡ್ಕೊಂಡು. ಮೇಡಮ್ ಏನು ತಗೊಂಡ್ರಿ? ತೆಗೆದು ತೋರಿಸಿ ಹೆಂಗಿದೆ ಅಂತ. ಅಲ್ಲೇ ಹಾಕೊಂಡ್ಬಿಟ್ಟಿದ್ದೀರಾ? ಓಹೋ, ಎಷ್ಟು ಮೇಡಮ್ ಇದು ವಾಚು? ಓ ಇಲ್ಲೂ ಟಿಸೋ ವಾಚು ಹಿಡ್ಕೊಚಿನ. ಓಹೋ, ಓ ಅಲ್ಲೇ ಬಹುಮಾನ. ಓ ನೋಡಿ, 3 ವರ್ಷ ತಗೊಂಡೆ. ಇವರೆಲ್ಲ ಇಷ್ಟೊಂದು ವಾಚ್ ತಗೊಂಡ್ರು. ಆಶಾ ಒಂದು ಕಾಫಿ ಕೊಡ್ಸಿದ್ಕೆ 600 ರೂಪಾಯಿ ಕಾಫಿ, 600 ರೂಪಾಯಿ ಕಾಫಿ ಅಂತ ಆವಾಗ ಕಿಚ್ಕೊತಾವಳೆ. ಅರೆ ಇವ್ರು ಕಪಲ್ಸ್ ನೋಡಿ ಹೆಂಗ್ ರೆಡಿ ಆಗೋರು ಇಬ್ರು. ಹನಿಮೂನಿಗೆ ಬಂದಿದ್ದಾರೆ ಇವಾಗ ಇಬ್ರು ಕಪಲ್ಸ್. ಮೊಮ್ಮಗ ಇದಾರೆ ಅಂತ ಅನ್ಸುತ್ತಾ? ಒನ್ ಆಫ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಕಪಲ್ಸ್. ಥ್ಯಾಂಕ್ ಯು. ಎನರ್ಜೆಟಿಕ್ ಆಗಿ ಎಲ್ಲ ಕಡೆ ತಿರುಗಾಡ್ತಾ ಇದ್ರು ನಮ್ಮ ಜೊತೆ ಸಿಟಿ ಸ್ವಿಟ್ಜರ್ಲೆಂಡ್ನ. ಆ್ಯಕ್ಚುಲಿ ತುಂಬ ಸಂತೋಷ ಆಗ್ತಾ ಇದೆ. ಇಂಟರ್ಲಾಕಲ್ಲಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರು ಕರ್ಕೊಂಬಂದು ಒಳ್ಳೊಳ್ಳೆ ಐಟಮ್ಸು ಶಾಪ್ ಮಾಡಕ್ಕೆ ಬಿಟ್ಟಿದ್ದೀವಿ. ನಾವು ಕೊಡಿಸಿಲ್ಲ, ಅವರೇ ಖುಷಿಯಾಗಿ ಶಾಪ್ ಮಾಡ್ತಾ ಇದ್ದಾರೆ. ಇಟ್ ಮೇಕ್ಸ್ ಅಸ್ ಆಲ್ಸೋ ಫೀಲ್ಸ್ ಹ್ಯಾಪಿ. ಇವ್ರು ಎಂಜಾಯ್ ಮಾಡ್ತಾರೆ, ಅದನ್ನ ನೋಡಿ ನಂಗೆ ಖುಷಿ ಆಯ್ತು. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವ್ರು ಹ್ಯಾಪಿ, ಖುಷಿಯಾಗಿರೋದು ನೋಡಿ ನಮಗೆ ಖುಷಿ ಆಯ್ತು. ಅಂಡ್ ವ್ಯಾಲ್ಯೂ ಫಾರ್ ದ ಮನಿ ಇಲ್ಲಿ ಶಾಪಿಂಗ್ ಕೂಡ. ನನಗೆ ವಾಚ್ ತಗೊಂಡಷ್ಟು ಖುಷಿ ಆಯ್ತು. ದಟ್ಸ್ ಟ್ರೂ. ನಿಮ್ಮ ಚಾಕ್ಲೇಟ್ ಕೊಡ್ತೀನಿ ಬಾಚಿ ನಿನ್ನೊಂದು. ಏನು ಬೇಡಮ್ಮ ನನಗೆ. ತಗೋಣ ಚಾಕ್ಲೇಟ್. ಫ್ರೀ ಕೊಡ್ತಾರ ಇಲ್ಲಿ? ಇಲ್ಲ ಕೊಡಲ್ಲ. ತಿನ್ನೋಕ್ಕೆ ಇಲ್ಲ ಕೊಡಲ್ಲ. ಬೇಡಮ್ಮ ಹಂಗಂದ್ರೆ. ಫ್ರೀ ಕೊಟ್ಟರೆ ಮಾತ್ರ ತಿನ್ನೋಣ. ಈ ಟರ್ಕಿಯಲ್ಲಿ ಈಜಿಪ್ಟಲ್ಲಿ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ತಿನ್ನಕ್ಕೆ ಕೊಡ್ತಾರಲ್ಲ, ಹಂಗೆ ಕೊಡಲ್ಲ ಇವರು. ಐಸ್ ಕ್ರೀಮ್ ಕೊಡ್ಸೋ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ನಮ್ಮ ಫ್ಲೈಯಿಂಗ್ ಪಾಸ್ ಅವ್ರ ಫ್ಯಾಮಿಲಿ ಅವರೆಲ್ಲ ಇಲ್ಲಿ ಫೇಮಸ್ ಕೆಸಿನೋ ಇದೆ, ಕುರ್ಸಾಲ್ ಕೆಸಿನೋ ಇಂಟರ್ಲಾಕ್ನಲ್ಲಿ. ಈ ಕೆಸಿನೋ ಏನಪ್ಪ ಅಂತ ಹೇಳಿದ್ರೆ ಬ್ಯಾಕ್ ಡ್ರಾಪ್ ತುಂಬಾ ಫೇಮಸ್. ಜೊತೆಗೆ ಇಲ್ಲಿ ಎಷ್ಟು ಸ್ಟ್ಯಾಚ್ಯೂ ಬೇರೆ ಇದೆಯಪ್ಪ. ನಮ್ಮ ಇಂಡಿಯನ್ ಟೂರಿಸ್ಟ್ ಎಷ್ಟು ಜನ ಇದ್ದಾರೆ ಅಂದರೆ ನೋಡಿ, ಫುಲ್ ನಮ್ಮ ಇಂಡಿಯನ್ ಟೂರಿಸ್ಟೇ ಕಾಣಿಸ್ತಾ ಇರೋದು. ಸೊ ಫೋಟೋ ಸೆಷನ್ ಕೂಡ ನಡೀತಾ ಇದೆ. ಆಶಾ ಕಿರಣ್ ಅವರು ಎಲ್ಲ ನೋಡಿರೋದ್ರಿಂದ ಅವ್ರಿಗೆಲ್ಲ ಇಂಚು ತೋರಿಸಿದ್ದಾರೆ ನಮಗೆ. ದಯವಿಟ್ಟು ಬರ್ಬೋದು. ಎಲ್ಲ ಜಾಗಗಳು ಚೆನ್ನಾಗಿತ್ತು. ಹಲೋ ಪುಷ್ಪ ಅವರೇ, ಹೇಗಿತ್ತು ಸ್ವಿಟ್ಜರ್ಲೆಂಡ್? ತುಂಬಾ ಚೆನ್ನಾಗಿತ್ತು. ಎಂಜಾಯ್ ಮಾಡಿದ್ರಾ? ಏನ್ರಪ್ಪ ಸ್ವಿಟ್ಜರ್ಲೆಂಡಲ್ಲಿ ಎಲ್ಲರದು ಶಾಪಿಂಗ್ ಜೋರಾಗಿ ನಡೆದಿರಂಗಿದೆ. ಫುಲ್ ಜೋರಾ? ಏನು ಇಷ್ಟೊಂದು ಕವರ್ಗಳು ಒಬ್ಬೊಬ್ಬರದು ತೋರಿಸಿ. ಇಲ್ಲಿ ಇಲ್ಲಿ ಬ್ಯಾಗು, ಇಲ್ಲಿ ಏನು ತಗೊಂಡೋಗಿ ಬ್ಯಾಗ್ಗಳೇ ಬಂದ್ಬಿಟ್ಟಿದೆ. ತೋರಿಸಿ ಮೇಡಮ್, ಅಲ್ಲಿ ಏನಿದು? ಸೊ ಒಳ್ಳೆ ಶಾಪಿಂಗ್ ಆಗಿದೆ. ನೆಕ್ಸ್ಟ್ ಬೇರೆ ಡೆಸ್ಟಿನೇಷನ್ ಕಡೆ ಹೋಗ್ತಾ ಇರೋಣ. ಹೇಗಿತ್ತು ಇಂಟರ್ಲಾಕನ್? ಹೇಗಿತ್ತು ಶಾಪಿಂಗ್? ಹೇಗಿತ್ತು ಟ್ರಿಪ್ ಎಲ್ಲ ಎಂಡ್ ಆಗ್ತಾ ಇದೆ. ಟ್ರಿಪ್ ಎಂಡ್ ಆಗ್ತದಕ್ಕೆ ಹ್ಯಾಪಿ ಆಗಿದ್ರು, ಶಾಪಿಂಗ್ ಮಾಡೋದಕ್ಕೆ ಹ್ಯಾಪಿ ಆಗಿದ್ರು ಗೊತ್ತಾಗ್ತಿಲ್ಲ ನನಗೆ ಅಂತ ಇವಾಗ. ಹ್ಯಾಪಿ ಆಗಿದೆ ಅಷ್ಟೇ. ಸ್ವಿಟ್ಜರ್ಲೆಂಡಿನ ಒನ್ ಆಫ್ ದ ಫೇಮಸ್ ಚಾಕ್ಲೇಟ್ ಅಂಗಡಿಗೆ ಬಂದಿದ್ದೀವಿ. ಫೌಂಟೇನ್ ನೋಡಿ ಹೆಂಗ್ ಮಾಡ್ಬಿಟ್ಟಿದ್ದಾರೆ, ಫುಲ್ ಚಾಕ್ಲೇಟ್ದು. ಅಷ್ಟೇ ಅದು ನಿಜವಾದ ಚಾಕ್ಲೇಟ್ ಇಲ್ಲ, ಸುಮ್ಮನೆ ಇದಾ? ಇಲ್ಲ, ನಿಜವಾದ ಚಾಕ್ಲೇಟ್ ಫ್ಲೋ ಆಗ್ತಾ ಇದೆ. ಹೌದಾ? ಚಾಕ್ಲೇಟ್ ಕಲೆಕ್ಷನ್ಸ್ ಅಂತೂ ಸೂಪರ್ ಆಗಿದೆ. ಒಂದು ಚಾಕ್ಲೇಟ್ ಐಸ್ ಕ್ರೀಮ್ ಕೊಡ್ಸಮ್ಮ. ಒಂದು ಸಾಕು ಕೇಳ? ಸಾಕು. ಒಂದೇ ಒಂದು ಸಾಕು. ಇದು ದೊಡ್ಡದಿರುತ್ತೆ ಆ್ಯಕ್ಚುಲಿ. ನಾವೀಗ ದ ಫೇಮಸ್ ಲುಸ್ರಿನಲ್ಲಿದ್ದೀವಿ. ಇದು ಬಂದ್ಬಿಟ್ಟು ಚಾಪೆಲ್ಸ್ ಬ್ರಿಡ್ಜು. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಇಲ್ಲಿ ಫೋಟೋ ಶೂಟ್ ನಡೆಸ್ತಾ ಇದ್ದಾರೆ. ಸ್ವಿಟ್ಜರ್ಲೆಂಡಿಗೆ ಬಂದವರು ಈ ಜಾಗ ನೋಡಿದಲ್ಲಿ ಹೋಗೋದೇ ಇಲ್ಲ ಅಲ್ವಾ? ಈ ಬ್ರಿಡ್ಜ್ ಬಂದ್ಬಿಟ್ಟು ಒನ್ ಆಫ್ ದ ಓಲ್ಡೆಸ್ಟ್ ಬ್ರಿಡ್ಜ್ ಇನ್ ಸ್ವಿಟ್ಜರ್ಲ್ಯಾಂಡ್. ಸೊ ಈ ಬ್ರಿಡ್ಜ್ ಏನಪ್ಪ ಹಿಸ್ಟ್ರಿ ಅಂತ ಹೇಳಿದ್ರೆ, ಫೈರ್ ಇನ್ಸಿಡೆಂಟ್ ಆಗುತ್ತೆ. ಒಂದು ಫೈರ್ ಇನ್ಸಿಡೆಂಟ್ ಆದಾಗ ತಿರುಗಿ ಬ್ರಿಡ್ಜ್ ರೀಬಿಲ್ಡ್ ಮಾಡ್ತಾರೆ. 17th century ಬ್ರಿಡ್ಜ್ ಇನ್ನೂ ಉಳ್ಕೊಂಡಿದೆ. ಸೊ ಇದು ನೋಡಕ್ಕೆ ಎಲ್ಲಾ ಕಡೆಯಿಂದ ಬರ್ತಾರೆ ಜನ. ಎಲ್ಲಾರನ್ನೂ ಅರ್ಧ ಅವರ್ ಕಾಯಿಸಿದ ಹೆಣ್ಮಗು ಬರ್ತಾ ಇದೆ. ಎಲ್ಲರೂ ಕಾಯ್ತಾವ್ರೆ ನೋಡಿ. ಅರ್ಧ ಅವರ್ ಇದೆ, ಒಬ್ರಿಗೋಸ್ಕರ ಕಾಯ್ತಾವ್ರೆ. ಯಾರದು? ಓ ಹೆಣ್ಮಗು. ಅಕ್ಕ, ಯಾಕಕ್ಕ ಎಲ್ಲಕ್ಕ ಹೋಗಿದೆ? ಎಲ್ಲ ಕಡೆ ಹುಡ್ಕೊಂಡ್ ಬಂದಿ. ಬಾರಕ್ಕ, ಎಲ್ಲರಿಗೂ ಕಾಫಿ ಕೊಡ್ತೀವಂತೆ. ಬನ್ನಿ ಹೊರಡೋಣ. ಲೆಟ್ಸ್ ಗೋ.
ಬಾಯ್ ಬಾಯ್ ಹೇಳೋಣ ರೈನ್ ಫಾಲ್ಸ್ಗೆ. ಬಾಯ್ ಬಾಯ್. ಎಲ್ಲಿ ನಮ್ಮ ಗ್ರೂಪು? ನಮ್ಮ ಗ್ರೂಪಲ್ಲಿ ಬರ್ತಾ ಇದ್ದಾರೆ ಇವಾಗ. ನೆಕ್ಸ್ಟ್ ನಾವು ಇವಾಗ ಲಿಂಟ್ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗ್ತಿದೀವಿ. ಚಾಕ್ಲೇಟ್ ಅವ್ರಿಗೆ ಸ್ವರ್ಗ ಮಾತ್ರ, ಅದು ಚೆನ್ನಾಗಿ ತಿನ್ಕೊಂಬರಕ್ಕೆ. ಅನ್ಲಿಮಿಟೆಡ್ ಅಂತ ಹೇಳೋದು ಆಶಾ. ಲಿಂಟ್ ಫ್ಯಾಕ್ಟ್ರಿಗೆ ಹೋಗ್ತೀವಿ, ಅನ್ಲಿಮಿಟೆಡ್ ಚಾಕ್ಲೇಟ್ ತಿನ್ಬೋದು, ಎತ್ಕೊಂಬರ್ಬೋದು ಅಂತ ಹೇಳ್ತಾಳೆ. ಅಲ್ಲಿ ಹೋಗೋಣ ಬನ್ನಿ. ಮೇಲ್ಗಡೆಯಿಂದ ಫುಲ್ ಚಾಕ್ಲೇಟೇ ಇದು. ಎ ಫೌಂಟೇನ್ ಫಿಲ್ಡ್ ವಿತ್ ರಿಯಲ್ ಚಾಕ್ಲೇಟ್ ಅಂತ. ಇದು ಫುಲ್ ಚಾಕ್ಲೇಟೇ ಗುರು. ಮುಟ್ಟಕ್ಕೆ ಆಗ್ತಾರ, ದೂರ ಇದೆ, ಮುಟ್ಟಕ್ಕೆ ಆಗ್ತಾರ. ಆದರೆ ಫುಲ್ ಹೆಂಗೆ ಚಾಕ್ಲೇಟ್ ಸೋರ್ತಾ ಇದೆ ನೋಡಿ ಫುಲ್ಲು. ಓಹೋ, ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಚಾಕ್ಲೇಟ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಸ್ವಿಟ್ಜರ್ಲ್ಯಾಂಡಲ್ಲಿ ಚಾಕ್ಲೇಟ್ ಟೂರ್ಗೆ ಬಂದಿದ್ದೀವಿ ನಾವು. ಚಾಕ್ಲೇಟ್ ಗಿಡದಿಂದ ಹಿಡಿದು ಹೇಗೆ ಬೆಳೀತಾರೆ, ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಚಾಕ್ಲೇಟ್ ಪ್ರೊಸೆಸ್ ಮೇಕಿಂಗ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಆಡಿಯೋ ಗೈಡ್ ರೆಡಿ ಇದೆ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಲ್ರೆಡಿ ಹೋಗಿ ಎಕ್ಸ್ಪ್ಲೋರ್ ಮಾಡ್ತಾರೆ. ಬನ್ನಿ, ಹಾಗೆ ನಿಮ್ಮನ್ನು ಕೂಡ ಒಂದು ಚಾಕ್ಲೇಟ್ ಟೂರ್ ಕರ್ಕೊಂಡು ಹೋಗ್ತೀವಿ. ಯಾವುದೋ ಅಮೆಝಾನ್ ಕಾರ್ಡ್ ಒಳಗೆ ಬಂದಂಗೆ ಆಯ್ತು ಗುರು ನನಗೆ. ಓ, ಇದು ಕೊಕ್ಕೋ ಪ್ಲಾಂಟು. ಹೌದು, ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಫುಲ್ ಕೊಕ್ಕೋ ಪ್ಲಾಂಟು. ಆ್ಯಕ್ಚುಲಿ ನಾವು ಚಾಕ್ಲೇಟ್ ಏನು ನೋಡ್ತೀವಲ್ಲ, ತಿಂತೀವಲ್ಲ, ಅದು ಬರೋದು ಇದರಿಂದನೇ. ಇದೇ ಗಿಡದಲ್ಲಿ, ಇದೇ ಹಣ್ಣಿಂದ ಚಾಕ್ಲೇಟ್ ಬೀನ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಪ್ರೋಸೆಸ್ ಮಾಡ್ತಾರೆ. ನಮ್ಮ ಅಮೆಝಾನ್ ಸೀರೀಸ್ ನೀವು ಯಾರು ನೋಡಿದ್ರೆ ನಾವು ಅಮೆಝಾನ್ ರೈನ್ ಫಾಲ್ಸ್ಟಲ್ಲಿ ಚಾಕ್ಲೇಟ್ ಪ್ಲಾಂಟ್ ಕೂಡ ತೋರಿಸಿದ್ದೀವಿ ನಿಮಗೆ. ಬನ್ನಿ ಹಂಗೆ ಹೋಗೋಣ. ಇಲ್ಲಿ ಪ್ರೋಸೆಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ ಹಣ್ಣನ್ನು ಕಿತ್ತಿ ಆಮೇಲೆ ಅದನ್ನು ರೋಸ್ಟ್ ಮಾಡಿ ನೀರಿಗೆ ಒಣಗಿಸಿ ಫೈನಲ್ ಆಗಿ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಕಳಿಸ್ತಾರೆ. ಇಟ್ಸ್ ಎ ಕಂಪ್ಲೀಟ್ ಪ್ರೋಸೆಸ್. ಬಿಸಿಲಲ್ಲಿ ಒಣಗಿಸಿದ ಮೇಲೆ ಈ ಥರ ಬರುತ್ತೆ. ಇದನ್ನು ಆಮೇಲೆ ಈ ಪ್ರಾಡಕ್ಟ್ನ ಅವರು ಫ್ಯಾಕ್ಟ್ರಿಗೆ ಕಳಿಸ್ತಾರೆ. ಆಶಾ ಓಡೋಗ್ತಾವೆ ಚಾಕ್ಲೇಟ್ ತಿನ್ನೋಕ್ಕೆ. ಓಕೆನಾ? ಓ ಹಂಗೆ ಆಮೇಲೆ ಚಾಕ್ಲೇಟ್ ಟೇಸ್ಟ್ ಮಾಡೋದಾ? ಯಾ ಊರೇ ಇರೋದಾ? ಚೆನ್ನಾಗಿದೆ. ಜೋಬಲ್ಲಿ ತುಂಬ್ಕೊಬೋದು ಒಂದೇ. ಅದು ಕ್ಯಾಂಡೀಸು ಆಮೇಲಿಂದ. ಹೌದಾ? ಚೆನ್ನಾಗಿದೆ ಚಿನ್ನು. ವಾವ್. ಕಿರಣ ಬಾಪ, ಯಾಕೆಲ್ಲ ಸೆಟ್ಲ್ ಆಗಿಬಿಟ್ಟಿದ್ಯಾ? ಏನಪ್ಪ ಅಂತ ಹೇಳಿದ್ರೆ ಎಷ್ಟೊಂದು ಥರ ಫ್ಲೇವರ್ಸ್ ಇಟ್ಟಿರ್ತಾರೆ. ಸೊ ಎಲ್ಲನೂ ಟ್ರೈ ಮಾಡ್ಬೋದು. ಇವ್ರ ಲಕ್ಕಿಯಸ್ ಅದಕ್ಕೋಸ್ಕರ ಲಕ್ಕಿರೋರು ಮಾತ್ರ ಚಾಕ್ಲೇಟ್ ಬರೋದಂತ ಕಡೆ ಎಷ್ಟೊಂದು ಬೈಲಿ ತೋರಿಸ್ತೀನಿ. ಬೈಲಿ ಬರ್ತಾ ಇದೆಯಾ? ನಾವಿಲ್ಲಿ ಎಷ್ಟು ಬೇಕಾದ್ರೂ ಚಾಕ್ಲೇಟ್ ತಿನ್ಬೋದು. ಎತ್ಕೊಂಡು ತಿನ್ಕೊಂಡು ಹೋಗ್ತಾ ಇರಬೇಕು. ಎಷ್ಟು ತಿಂತೀಯ ಪಂಡು? ಒಂದು 5 ಅಂತೆ. ಸೊ ಎಷ್ಟಾದ್ರೂ ಚಾಕ್ಲೇಟ್ ತೊಗೊಬೋದು, ತಿನ್ಬೋದು. ಏನು ಇಷ್ಟೊಂದು ಚಾಕ್ಲೇಟ್ಸ್ ತೊಗೊಂಡ್ರಾ? ಫ್ಯಾಬ್ರಿಕ್ ತಗೊಳ್ತಾ ಇದ್ದೀರಾ? ಇಷ್ಟೊಂದು ಎಷ್ಟಾಯ್ತು? ಎಲ್ಲ ನಿಮ್ದೇನಾ ಇಲ್ಲ ಅವ್ರದಾ? ಎಲ್ಲ ಬೇರೆಯವ್ರದ್ದು. ಸುಮ್ಮನೆ ಇಟ್ಕೊಂಡು ಪೋಸ್ ಕೊಡ್ತಾ ಇದ್ದೀರಾ ಇಬ್ರು. ಏನ್ ಗೊತ್ತಾ, ಎಣ್ಣೆಗೆ ಐಸ್ ಹಾಕೊಳ್ಳೋದು ನೋಡಿದಿರಾ? ಆದ್ರೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಐಸ್ಗೆ ಎಣ್ಣೆ ಹಾಕೊಂಡು ತಗೋದು ಜಸ್ಟ್ ನೋಡ್ರಿ, ಐಸ್ ಬಾಲ್. ಮೇಕಿಂಗ್ ಇಟ್ ಐಸ್ ಬಾಲ್. ಓ, ಐಸ್ ಬಂದು ಹಾಕು ಮಗ. ಪಾನಿಪುರಿ ಎಣ್ಣೆ ಪುರಿ ಆಗೋಯ್ತು. ಎಂಜಾಯ್. ಚಾಲೆಂಜ್ ಆಗ್ತಾರೆ ನಮ್ಮ ಹುಡುಗರು. ಅವರೇ ಸ್ಟಾರ್ಟ್ ಮಾಡಿ ಇನ್ನೊಬ್ಬ ಸ್ವಿಟ್ಜರ್ಲ್ಯಾಂಡ್ ಸ್ನೋನ್ ಎಲ್ಲ ಫುಲ್ ಐಸ್ ಮಾಡ್ಕೊಂಡು ತಿಂತಾರೆ ಅಂತ, ಎಣ್ಣೆ ಮಯ ಮಾಡ್ತಾರೆ ಅಂತ. ಎಣ್ಣೆ ಮೌಂಟೇನ್ ಇಂಡಿವಿಜುವಲ್ ಆಗಿ ಬರ್ತೀನಿ. ಬರೀ ಲೇಡೀಸ್ ತೆಗಿತಾವ್ರೆ. ಫ್ಲೈಯಿಂಗ್ ಪಾಸ್ಪೋರ್ಟ್ ಕಡೆಯಿಂದ ಬಂದ್ರೆ ವಿತ್ ಫೋಟೋ ಶೂಟ್ ಫ್ರೀ. ಆಮೇಲೆ ಹುಡುಗಿರಿಗೆ ಫೋಟೋಗೆ ತೆಗ್ಸ್ಕೊಳಕ್ ಪೋಸ್ ಬರಲ್ಲ ಅಂದ್ರೆ ಅವರೇ ಹೇಳ್ಕೊಡ್ತಾರೆ. ಕ್ಯಾಮ್ರಾಮ್ಯಾನು ನೋಡಿ ಇಲ್ಲಿದ್ದಾರೆ, ನೋಡಿ ಬೇಕಾದ್ರೆ ಹೆಂಗ್ ತೆಗ್ಕೊಡ್ತಿದ್ದಾರೆ ನೋಡಿ. ಬೇಕಾದ್ರೆ ಎಲ್ಲಾರನ್ನು ಪೊಸಿಷನ್ಸ್ ನೋಡಿ 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 ನೋಡಿ. ಆಕ್ಟಿಂಗ್ ಕ್ಲಾಸ್ ಎಲ್ಲ ಹೇಳ್ಕೊಡ್ತಾರೆ ಬೇಕಾದ್ರೆ ಫ್ರೀಯಾಗಿ. ಅದಕ್ಕೆಲ್ಲ ಏನ್ ಕಾಸೆಲ್ಲ ಇಲ್ಲ, ಫ್ರೀ. ಫ್ಲೈಯಿಂಗ್ ಪಾಸ್ಪೋರ್ಟ್ ಫ್ಯಾಮಿಲಿ ಮೆಂಬರ್ಸ್ಗೆ ಲೌಟರ್ ಬ್ರೌನ್ ವ್ಯಾಲಿ ಅಷ್ಟೇ ಅಲ್ಲ, ಬೇರೆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಸ್ತಾ ಇದೀವಿ. ಏನ್ರಪ್ಪ ಫುಲ್ ಮಳೆ ನಿಂತು ಬಿಟ್ಟಿದ್ದೀರಾ? ಟೋಟಲ್ 15 ಕಿಲೋಮೀಟರ್ ಟ್ರೆಕ್ಕಿಂಗ್. 10 ಕಿಲೋಮೀಟರ್ ಬಂದು 5 ಕಿಲೋಮೀಟರ್ ಹೋಗ್ಬೇಕು. 5 ಕಿಲೋಮೀಟರ್ ಕುತ್ಕೊಂಡಿದ್ದೀವಿ ಸಾಕಾಗಿ. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಹೆಂಗಿದೆ ಅಂದ್ರೆ ಚೆನ್ನಾಗಿದೆ ಮೇಡಮ್. ಅವರ ಫಸ್ಟ್ ಬಂದ್ರಲ್ಲ, ಅಲ್ಲಿ ಫಸ್ಟ್ ಬಂದವರು ಮೇಡಮ್ ಅವ್ರು ಫುಲ್ ಡ್ರೆಂಚ್ ಆಗಿ ಬರ್ತಾ ಇದಾರೆ. ಮ್ಯಾಮ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ? ಮಾಡಲು ಸೆಕೆ ಆಗ್ತಾ ಇದೆ. ತುಂಬಾ ಚೆನ್ನಾಗಿದೆ. ವಿ ಆರ್ ಲವಿಂಗ್ ಇಟ್. ಅನ್ಎಕ್ಸ್ಪೆಕ್ಟೆಡ್ ಟ್ರೆಕ್ಕಿಂಗ್. ಏನ್ ಗೊತ್ತಾ, ಮಳೆಲು ಭಯಂಕರ ಸೆಕೆ ಅಂದ್ರೆ ಸೆಕೆ. ನಮ್ಮ ಸರ್ ಕೂಡ ಹೈಕ್ ಮಾಡ್ಕೊಂಡ್ ಬಂದಿರಿ. ಹೇಗೆ ಅನಿಸ್ತಾ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿದೆ. ಮಳೆ ನಿಂತಿದ್ದು ಬೇಜಾರಾಗಿಲ್ಲ ಅಲ್ವಾ? ಅದೆಲ್ಲ ಏನಿಲ್ಲ, ಟ್ರೆಕ್ಕಿಂಗ್ ಮಾಡಿದೆ. ಫ್ರೀ ಟ್ರೆಕ್ಕಿಂಗ್ ಈಗ. ಫ್ರೀ ಟ್ರೆಕ್ಕಿಂಗ್. ಅಣ್ಣ ನಂಗೆ ಆಯ್ತಾ ಇಲ್ಲ. ಅಕ್ಕ ನಿಮ್ಗೆ ಮತ್ತೆ ಬತ್ತಲ್ಲ, ಎಲ್ಲ ಇಳಿದೋಗ್ಬಿಟ್ಟಿದೆ. ಎಲ್ಲ ಆಗ್ತಾ ಇದೆ. ಚೆನ್ನಾಗಿದೆ. ಇನ್ನ ಎನರ್ಜೆಟಿಕ್ ಆಗಿ ಹೋಗ್ಬೇಕಲ್ಲ. ಇನ್ನೂ ತುಂಬಾ ಚೆನ್ನಾಗಿದೆ. ಇನ್ನು ನೆನೆಬೇಕು. ಹೋಗೋಣ ನಡ್ರಿ. ಸೂಪರ್. ನಡಿ.
ಅಲ್ಲಿ ನೋಡಿ ಮುಂಗಾರು ಮಳೆ ಗಣೇಶ ಏನ್ ಮಾಡ್ತಾ ಇದೀರಪ್ಪ? ನಾವೇನೋ ಮಾಡ್ತೇವೆ, ಅವ್ನು ಹೇಳ್ಕೊಂಡ್ ಕೊಡ್ತೇವೆ, ನಾವು ಮಾಡ್ತಾ ಇದೀವಿ. ಇವ್ರು ಹೇಳ್ಕೊಂಡ್ ಕೊಡ್ತಾ ಇರೋದು ಅದು ನಾವು ಮಾಡ್ತಿದ್ದೀವಿ. ಬನ್ನಿ ಸ್ವಿಟ್ಜರ್ಲೆಂಡ್ ಅಲ್ಲಿ ಫೇಮಸ್ ಇತ್ರ ಹಾನೆಸ್ಟ್ ಶಾಪ್ಗಳು. ಏನ್ ಗೊತ್ತಾ ಇದ್ರ ಕಾನ್ಸೆಪ್ಟ್? ಏನಿದ್ರ ಕಾನ್ಸೆಪ್ಟ್? ಸೊ ಇಲ್ಲಿ ಇಟ್ಟಿರ್ತಾರೆ, ನಾವ್ ಏನ್ ಬೇಕೋ ಅದನ್ನ ತಗೊಂಡು ನಾವೇ ದುಡ್ಡು ಹಾಕ್ಬೋದು, ಇಲ್ಲ ಕಾರ್ಡ್ನ ಸ್ವೈಪ್ ಮಾಡ್ಬೋದು. ದರ್ ಬಿ ನೋ ಶಾಪ್ ಕೀಪರ್ ಅಂಡ್ ನಾವೇ ಎಲ್ಲಾನು ಮಾಡ್ಬೋದು. ಹೌದಾ? ಹೇಗನ್ಸುತ್ತೆ ಕಾನ್ಸೆಪ್ಟ್ ಕೇಳಿ ನಿಮ್ಗೆ? ಐ ಥಿಂಕ್ ಅವ್ರು ಟ್ರಸ್ಟ್ ಮಾಡ್ತಾರೆ. ಇಟ್ಸ್ ಅ ನೈಸ್ ಕಾನ್ಸೆಪ್ಟ್. ಜನಗಳನ್ನ ಟ್ರಸ್ಟ್ ಮಾಡ್ತಾರಲ್ಲ. ಸೊ ನೋಡಿ, ನಾವು ಯಾವುದೋ ದೇಶಕ್ಕೆ ಬಂದಿರ್ತೀವಿ, ಎಷ್ಟು ಜನ ಟೂರಿಸ್ಟ್ ಬರ್ತಾರೆ, ಆದರೆ ಟೂರಿಸ್ಟ್ಗಳು ನಂಬಿಟ್ಟು ಈ ಥರ ಒಂದು ಅಂಗಡಿ ಬಿಟ್ಟು ಹೋಗಿದ್ದಾರೆ. ಇದು ಚಿಕ್ಕ ಅಂಗಡಿ, ಇನ್ನು ಮುಂದೆ ಹೋಗ್ತಾ ಇನ್ನು ದೊಡ್ಡ ಅಂಗಡಿಗಳವೆ. ಬನ್ನಿ ಹೋಗೋಣ. ಕಿರಣ್ ಗೋಡಿಲ್ಲ, ಬಾಬು ಅವ್ರ ಗೋಡಿಲ್ಲ, ವಿನಯ್ ಅವ್ರ ಗೋಡಿಲ್ಲ, ಜಾರ್ಬಿ ಬಿದ್ದಿಗೆ ತಂದೆ. ಆದರೆ ಇದೇ ಆಗಸ್ಟ್ 21ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಜಪಾನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಕೆಳಗಡೆ ನಮಗೆ ಕಾಲ್ ಮಾಡಿ, ಇಲ್ಲ ವಾಟ್ಸ್ಆ್ಯಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಜೊತೆ ಮಾತಾಡಿ ಪ್ಯಾಕೇಜ್ ಎಷ್ಟಾಗುತ್ತೆ, ವೀಸಾ ಕಾಸ್ಟ್ ಏನೇನೆಲ್ಲ ನೋಡ್ತೀವಿ ಅಂತ ತಿಳ್ಕೊಳ್ಳಿ. ಆದಷ್ಟು ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತಗೊಂಬಂದ್ರೆ ಸಾಕು, ನಾವು ನಿಮಗೆ ಜಪಾನ್ಗೆ ಕರ್ಕೊಂಡು ಹೋಗಿ ವಾಪಸ್ ಸೇಫಾಗಿ ಕರ್ಕೊಂಡ್ಬರ್ತೀವಿ. ಬೇಗ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಇವಾಗ ಸ್ವಿಟ್ಜರ್ಲೆಂಡ್ ಸಿಟಿನ ಎಕ್ಸ್ಪ್ಲೋರ್ ಮಾಡ್ಕೊಂಬರೋಣ ಬನ್ನಿ. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟಿನ ವಂಡರ್ಫುಲ್ ಲೇಡೀಸ್ ಶಶಿ ಮೇಡಮ್ ಮತ್ತೆ ಆಶಾ ಮೇಡಮ್ ಇದ್ದಾರೆ. ಮೇಡಮ್, ಹೇಗೆ ಅನಿಸ್ತಾ ಸ್ವಿಟ್ಜರ್ಲ್ಯಾಂಡು? ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆಸಮ್. ಅದು ಎಸ್ಪೆಷಲಿ ಫ್ಲೈಯಿಂಗ್ ವಿತ್ ಯು ಪೀಪಲ್, ಆಸಮ್. ಶಶಿ ಮೇಡಮ್, ನಿಮ್ಗೇನು ಇಷ್ಟ ಆಯ್ತು ಮೇಡಮ್? ನಮ್ಗೆಲ್ಲ ಇಷ್ಟ ಆಯ್ತು ರೀ. ಹೌದಾ? ಮತ್ತೊಂದ್ಸಲ ಬಂದ್ರು ಕೂಡ ಎಂಜಾಯ್ ಮಾಡ್ತೀವಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ಸ್ ವೆರಿ ಮಚ್. ಜೀವನದಲ್ಲಿ ಒಮ್ಮೆ ನೋಡ್ಬೇಕು ಸ್ವಿಟ್ಜರ್ಲ್ಯಾಂಡ್. ನಮಸ್ಕಾರ. ಎಲ್ಲರೂ ಇಂಡಿಯಾಗೆ ಹೋಗಕ್ಕೆ ರೆಡಿನಾ? ಖುಷಿಯಾಗಿದ್ದೀರಾ? ದುಃಖ ಆಗ್ತಾ ಇದೆಯಾ? ಬೇಜಾರಾಗ್ತಾ ಇದೆಯಾ?